ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್ ಆಫ್ ದ ಫರ್ಮ್. ಕಾಣಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ನಾನು ಹೇಳ್ತಾ ಇದ್ದೇನೆ. ದ ಟೈಟಲ್ ಆಫ್ ದ ಚಾಪ್ಟರ್ ಈಸ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್ ಆಫ್ ದ ಫರ್ಮ್. Insolvency. Yes, I will write it down here. ಕಾಣುತ್ತಲ್ಲ. Insolvency of partners of partnership firm. This is title of the chapter. You can call it as subtitle of the chapter. That is higher aspects of partnership account title ನಲ್ಲಿ ನಾವು ಫಸ್ಟ್ ಗೆ ಕಲಿಯೋದು ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್ ಆಫ್ ಫರ್ಮ್. ಓಕೆ, ನಾಟ್ ಆಡಿಬಲ್, not audible. Is it audible or not? Why it's not clear? Why? Audible. ನಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೇಕು ನೋಡಿ. Yes, voice is clear. ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು ನೋಡ್ಕೊಳ್ಳಿ. ಓಕೆ, ಈಗ ನೋಡಿ, ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬಂದಾಗ, ಈಗ ಇಲ್ಲಿವರೆಗೂ ಅಭ್ಯಾಸ ಮಾಡಿದಂಥ ಚಾಪ್ಟರ್ಸು ಬೇರೆ ರೀತಿ. ಇವೆರಡು ಚಾಪ್ಟರು ಕೇವಲ ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಂಬಂಧಪಡ್ತಕ್ಕಂಥ ಅಕೌಂಟ್. ಪಾರ್ಟ್ನರ್ಸ್ ಫರ್ಮ್ ಇರುತ್ತಲ್ಲ, ಅದನ್ನ ನೀವು ಆಲ್ರೆಡಿ PUC ಅಲ್ಲಿ ಕಲ್ತು ಬಂದಿದ್ದೀರಿ. ಅದರದೇ ಎಕ್ಸ್ಟೆನ್ಷನ್ ಆಸ್ಪೆಕ್ಟ್ ಇದು. ಎಕ್ಸ್ಪಾನ್ಷನ್ ಆಫ್ ದ chapters that you have learned in PUC second year in partnership account, the same thing is continued. ನಾನು ಹಿಂದಿನ ಕ್ಲಾಸ್ನಲ್ಲಿ ಒಂದು ಮಾತು ಹೇಳುವಾಗ ಪಾರ್ಟ್ನರ್ಶಿಪ್ ಫರ್ಮು ಪಾರ್ಟ್ನರ್ಶಿಪ್ಪು ಎರಡು ರೆಸಲ್ಯೂಷನ್ ಹೇಳ್ತಾ ಇದ್ದೆ. ರೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್. ರೆಸಲ್ಯೂಷನ್ ಅಂದ್ರೆ ಏನು? ರೆಸಲ್ಯೂಷನ್ ಅಂದ್ರೆ ಏನು? ರೆಸಲ್ಯೂಷನ್ ಮೀನ್ಸ್ the end of the firm, closure of the firm, liquidation of the firm. Okay, opening firm ಅನ್ನ ಇನಾಗ್ರೇಟ್ ಮಾಡಿ ವ್ಯವಹಾರವನ್ನು ಮಾಡಿ ಆದ್ಮೇಲೆ ಪಾರ್ಟ್ನರ್ಸ್ ನಡುವೆ ಒಂದು ಬದಲಾವಣೆಗೊಂಡು ಯಾವುದೋ ಕಾರಣಕ್ಕಾಗಿ ಅದೇನಾಯ್ತು, ಕ್ಲೋಸ್ ಆಯ್ತು ಅಂದ್ರೆ ಅದಕ್ಕೆ ನಾವು ರೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ರೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ಅದಕ್ಕಿಂತ ಮುಂಚೆ ಕರೆಯೋದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ನಲ್ಲಷ್ಟೇ ಡಿಸಲ್ಯೂಷನ್ ಆಯ್ತು, ಫರ್ಮ್ ಅಲ್ಲಿ ಆಗೋದಿಲ್ಲ. ಫರ್ಮ್ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಹೆಂಗೆ, ನಿನ್ನೆ ನಾನು ಎಕ್ಸಾಂಪಲ್ ಕೊಡ್ತಾ ನೆಟ್ವರ್ಕ್ ಇಶ್ಯೂ ಇತ್ತು, ಸರಿಯಾಗಿ ಕಲ್ತು ಕೇಳಿದೆ ಇಲ್ಲೋ ಗೊತ್ತಿಲ್ಲ, ಐ ವಿಲ್ ರಿಪೀಟ್ ಇಟ್. ಪಾರ್ಟ್ನರ್ಶಿಪ್ ಬೇರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬೇರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬೇರೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೆ change in the partnership details, that too with in connection with profit sharing ratio. Profit sharing ratio, PSR. Profit sharing ratio ಏನಂತ ನಿಮಗೆ ಗೊತ್ತಿದೆ. It is the ratio at which partners are agreed to share the profits or losses at the end of the year out of their business. ಅವರ ಬಿಸ್ನೆಸ್ ಇಂದ ಬಂದಂತ ಲಾಭನೋ ನುಕ್ಸಾನನೋ ಅದನ್ನ ಯಾವ ರೀತಿ ತಾವು ಹಂಚ್ಕೋಬೇಕು ಅನ್ನೋ agreed ರೇಟ್ ಆಫ್ ರೇಷಿಯೋ. ಸಪೋಸ್ ನಮಗೊಂದು 100 ರೂಪಾಯಿ ಲಾಭ ಆಯಿತು ಅಂದ್ರೆ ಅದರಲ್ಲಿ ಏನಿಗೆ ಎಷ್ಟು, ದೀನಿಗೆ ಎಷ್ಟು ಅನ್ನುವಂಥ ಒಪ್ಪಂದವನ್ನ ಮೊದಲೇ ಮಾಡ್ಕೊಂಡಿರ್ತಾರೆ ಅವರು ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದ ಪಾರ್ಟ್ನರ್ಶಿಪ್. ಅದಕ್ಕೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಗ್ರೀಡ್ ರೇಟ್ ಅಂತ ಕರೀತೀವಿ. ತಾವೇ ಪರಸ್ಪರ ಒಪ್ಪಂದದ ಮೂಲಕ ನಿರ್ಣಯ ತೆಗೆದುಕೊಂಡಂತಹ ಅವರ ಲಾಭಾಂಶ ಏನಿದೆ, ಲಾಭಾಂಶದ
ರೇಟ್ ಆಫ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೇವೆ ನಾವು. ಅದನ್ನ ಅದನ್ನ ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಆದಾಗ, ಪಾರ್ಟ್ನರ್ಶಿಪ್ ಅಷ್ಟೇ ಡಿಸಲ್ಯೂಷನ್ ಆದಾಗ ದೇರ್ ವಿಲ್ ಬಿ ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ. There are three partners, X, Y, and Z. There are three partners. They have agreed to share the profit in the ratio of 1:1:1. That is equal. ಏನ್ ಬಂದ್ರು ಸಮ ಸಮ ಹಂಚ್ಕೊಳ್ಳೋನು ಅಂತ ಒಪ್ಪಂದ ಆಗೈತೆ. ಸಮ ಸಮ ಅಂದಾಗ ಅವ್ರ ರೇಷಿಯೋ ಏನಾಯ್ತು? X 1/3, Y 1/3, Z 1/3. ಈಕ್ವಲ್ ಇದ್ದ 3 ಜನ ಪಾರ್ಟ್ನರ್ಸ್ ಅದಾರ, ಈಕ್ವಲ್ ಆಗಿ ಹಂಚ್ಕೋಬೇಕಂದಾರ. ರೇಷಿಯೋ ಏನಾಯ್ತು? 1:1:1. 1:1:1 ಅಂದ್ರು ಒಂದ, 1/3 ಅಂದ್ರು ಒಂದ. ಅರ್ಥ ಏನೋ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೆಂಗ ನೀವು ಕಲ್ತೀರಿ ಆದ್ರೂ ಹೇಳ್ತೇನೆ. ಅರ್ಥ ಏನು? ವಾಟ್ ದಿಸ್ 3 denotes? What this 3 denotes? This denotes the total number of partners. This denotes the total number of partners. Suppose X, Y, and Z, X, Y, Z, and A 4 ಜನ ಇದ್ರ ಅಂತಿದೆ. They have agreed to share the profits equally ಅಂದಾಗ ಇದೇನಾಗ್ತಿತ್ತು? 1/4, 1/4, 1/4, and 1/4. What does 4 denote? 4 denotes the number of partners. This 1/4, 1/3 actually ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ ಏನಿದು ಅಂದ್ರೆ ಎಷ್ಟು ಲಾಭ ಆಗಿರ್ತೈತಿ ಆ ಲಾಭದೊಳಗೆ 1/4 ಅಂದ್ರೆ 4 ಭಾಗ ಮಾಡ್ರಿ. ಅರ್ಥ? ಇದು 4 ಏನ್ ಹೇಳ್ತೈತಿ? ಇದು 4 ಏನು? ಎಷ್ಟು ಶೇರ್ ಮಾಡ್ಬೇಕು ಅನ್ನೋದು ಹೇಳ್ತೈತಿ, ಎಷ್ಟು ಪೀಸ್ ಮಾಡ್ಬೇಕು ಅನ್ನೋದು ಹೇಳ್ತೈತಿ. ಕೆಳಗಿನ 1/4 ಅನ್ನೋದು ಐತಲ್ಲ, 4 ಏನ್ ಹೇಳ್ತದೆ ಅಂದ್ರೆ ಒಟ್ಟು ಲಾಭದಲ್ಲಿ ಎಷ್ಟು ಪೀಸ್ ಮಾಡ್ಬೇಕಂತ ಹೇಳ್ತದೆ. ನಿಮ್ ಕಡೆ ಒಂದು ರೊಟ್ಟಿ ಇತ್ತು ಅಂತ ಹೇಳಿರಿ, ಒಂದು ರೊಟ್ಟಿ, ಆ ರೊಟ್ಟಿ 4 ಪೀಸ್ ಮಾಡ್ರಿ ಅಂದಂಗ. 4 ಪೀಸ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ಬಂದಾಗ ಮ್ಯಾಲಿಂದ ಹೇಳ್ತದೆ. ಮ್ಯಾಲಿಂದ 1 ಅಂದ್ರೆ X 1 ಕೊಡ್ರಿ, Y 1 ಕೊಡ್ರಿ, Z 1 ಕೊಡ್ರಿ, A 1 ಕೊಡ್ರಿ. 4 ಏನ್ ಡಿನೋಟ್ ಮಾಡ್ಬೇಕು ನಿಮಗೆ? ಹೌ ಮೆನಿ ಪೀಸಸ್ ಆರ್ ಟು ಬಿ ಮೇಡ್. ಮ್ಯಾಗಿಂದ ಏನ್ ಹೇಳ್ತೈತಿ ನಿಮಗ? ಮ್ಯಾಲಿಂದ ಏನ್ ಹೇಳ್ತೈತಿ? ಹೌ ಮೆನಿ ಪೀಸಸ್ ಆರ್ ಟು ಬಿ ಗಿವನ್ ಟು ದ ಪಾರ್ಟ್ನರ್. ಹೌ ಮೆನಿ ಪೀಸಸ್ ಆರ್ ಟು ಬಿ ಗಿವನ್ ಟು ದ ಪಾರ್ಟ್ನರ್. ಅರ್ಥ ಆಯ್ತಾ? ಅರ್ಥ ಆಗತೈತಿ? ರೇಷಿಯೋ ಅರ್ಥ ಆಗತೈತಿ ನಿಮ್ಗೆ? ಕಲ್ತೀರಿ ನೀವು ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಕ್ಯಾಪಿಟಲ್ ಕಲ್ತೀರಿ. ರೇಷಿಯೋ ಏನ್ ಹೇಳ್ತೈತಿ ಅನ್ನೋದು ನೋಡ್ರಿ. ರೇಷಿಯೋ ಏನ್ ಹೇಳ್ತೈತಿ? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ರೇಷಿಯೋ? ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಹೌ ಯು ಆರ್ ಗೋಯಿಂಗ್ ಟು ಫೀಲ್ ಇಟ್. ಈ ರೇಷಿಯೋ ನೋಡಿದ್ರೆ ನಿಮ್ಗೆ ಏನು ಅನ್ಸ್ಬೇಕು? ಪಟ್ಟ ಹೊಳಿಬೇಕು. 1/3 ಇತ್ತಂದ್ರೆ ಏನರ್ಥ? 3 ಜನ ಇದ್ರು ಅಂತ ಹೇಳಿ, 3 ಜನ. ಅವಾಗ ದೇ ಶೇರ್ ದ ಪ್ರಾಫಿಟ್ ಈಕ್ವಲಿ ಅಂದ್ರೆ ಏನಾಗುತ್ತೆ? 1/3, 1/3, 1/3. 3, what 3 denotes? Out of the total profit you have to split it into 3. 3 ಸಮ ಮಾಡಬೇಕು. ಮಾಡಿ X ಗೆ ಎಷ್ಟು ಕೊಡ್ಬೇಕು? 1 ಕೊಡ್ಬೇಕು. Y ಗೆ ಎಷ್ಟು ಕೊಡ್ಬೇಕು? 1 ಕೊಡ್ಬೇಕು. Z ಗೆ ಎಷ್ಟು ಕೊಡ್ಬೇಕು? 1 ಕೊಡ್ಬೇಕು ಅನ್ನಂಗೆ. ಒಂದು ರೊಟ್ಟಿ ಇದ್ದಾಗ 4 ಪೀಸ್ ಮಾಡಿದ್ರಿ ಮೊದ್ಲು. 1/4 ಅಂದ್ರೆ 1/3 ಅಂದ್ರೆ ಅದ ಒಂದು ರೊಟ್ಟಿ ಇತ್ತಂದ್ರೆ 3 ಪೀಸ್ ಮಾಡೋದು. 3 ಪೀಸ್ ಮಾಡೋದು. ನೋಡ್ರಿ, 1/3 ಪ್ರಾಫಿಟ್ ಶೇರಿಂಗ್ ರೇಷಿಯೋ ದೊಡ್ಡದು, 1/4 ಪ್ರಾಫಿಟ್ ಶೇರಿಂಗ್ ರೇಷಿಯೋ ದೊಡ್ಡದು. ಇಲ್ಲಿ ಹೇಳ್ರಿ ನನಗೆ, 1/3 ಪ್ರಾಫಿಟ್ ಶೇರಿಂಗ್ ರೇಷಿಯೋ ದೊಡ್ಡದು, 1/4 ಪ್ರಾಫಿಟ್ ಶೇರಿಂಗ್ ರೇಷಿಯೋ ದೊಡ್ಡದು. 1/3 ದೊಡ್ಡದು. 4 ಸಂಖ್ಯೆ ದೊಡ್ಡದೈತ್ರಿ. ವಿಚ್ ಇಸ್ ದ ಬಿಗ್ ನಂಬರ್ ಹಿಯರ್? 4 ಇಸ್ ದ ಬಿಗ್ ನಂಬರ್. ಹೌದಾ?
3 is a small number compared to 3 and 4. That is why 1/4 is the big ratio ಅನ್ನಕ್ ಬರೋದಿಲ್ಲ. ಹೆಂಗ್ ಆಕೈತೆ ಅದು? ಇಲ್ಲಿ ನೋಡ್ರಿ, ಒಂದು ಬ್ರೆಡ್ ಪೀಸ್ ಐತಿ, ಒಂದು ಬ್ರೆಡ್ ಪೀಸ್ ಐತಿ, ಹೌದಾ? ಇದ್ರಾಗ 4 ಭಾಗ ಮಾಡಿದ್ರೆ ನೋಡ್ರಿ, ಈಕ್ವಲ್ 4 ಭಾಗ ಮಾಡಿದ್ರಿ ಅಂತ ತಿಳಿದ್ರಿ. 4 ಮಂದಿ ಇದ್ರು, 4 ಭಾಗ ಮಾಡಿದ್ರಿ. ಎಕ್ಸ್ ಒಂದು ಹೋತು, ವೈ ಒಂದು ಹೋತು, ಝೆಡ್ ಒಂದು ಹೋತು, ಎ ಒಂದು ಹೋತು. ಇದೇನಿದು ಈಕ್ವಲ್ ಅಂದ್ರೆ 1/4 1/4 1/4 1/4 ಅಂದ್ರೆ ಒಂದ್ರಾಗ 4 ಭಾಗ ಮಾಡಿ ಒಂದೊಂದು ಕೊಡ್ರಿ ಅಂದಂಗ. ಇದ 1/3 ಇತ್ತು, 3 ಮಂದಿದ್ರು ಅಂತ ಹೇಳ್ರಿ. ಎಕ್ಸ್ ವೈ ಝೆಡ್ 3 ಮಂದಿದ್ರು, ಅವಾಗ 1/3 ಇತ್ತು ಅಂತ ಹೇಳ್ರಿ. ಅವಾಗ ಇದ ಬ್ರೆಡ್ ಏನಾಕತಿ? ಇದ ಬ್ರೆಡ್ ಏನಾಕತಿ? ಇಲ್ಲೇ ಈಕ್ವಲ್ 3 ಪೀಸ್ ಆಕತಿ. ಎಕ್ಸ್ ವೈ ಝೆಡ್. ಹಂಗಾರೆ 1/3 ಇದ್ದಾಗ ಪಾರ್ಟ್ನರ್ಶಿಪ್ ಹೆಚ್ಚಿಗೆ ಬ್ರೆಡ್ ಬಂತು, 1/4 ಇದ್ದಾಗ ಹೆಚ್ಚಿಗೆ ಬಂತು. ಜಸ್ಟ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಅಂಡರ್ಸ್ಟ್ಯಾಂಡ್. 1/3 ಇದ್ದಾಗ ಪಾರ್ಟ್ನರ್ಶಿಪ್ ಹೆಚ್ಚಿಗೆ ಸಿಗತೈತು, 1/4 ಇದ್ದಾಗ ಹೆಚ್ಚಿಗೆ ಸಿಗತೈತು, 1/3 ಇದ್ದಾಗ. ಯಾಕ? ಒಂದು ಬ್ರೆಡ್ ನೊಳಗ 3 ಪೀಸ್ ಮಾಡಿದ್ರ ಪೀಸ್ ದೊಡ್ಡ ಬರ್ತಾವ, ಪೀಸ್ ದೊಡ್ಡ ಬರ್ತಾವ. ಬ್ಯಾಡ, ನೀವು ಒಂದು ಐಸ್ ಕ್ರೀಮ್ ತಗೊಂಡಿದ್ರಿ ಅಂತ ಹೇಳಿರಪ್ಪ, ನಿಮ್ಮ ಐಸ್ ಕ್ರೀಮ್ ತಿಳಿದೈತಿ, ಐಸ್ ಕ್ರೀಮ್ ಡಬ್ಬಿ ಇತ್ತು ಅಂತ ಹೇಳಿ ಒಂದು ನಾನು, ನೀವು ಇಬ್ರಿದ್ರ ಅರ್ಧ ಅರ್ಧ ಮಾಡಿ ತಗೊಂತೀರಿ. ಅದ 3 ಮಂದಿ ಆದ್ರ ಮತ್ ಅದ್ರಾಗನ ಮತ್ ಹಂಚ್ಬೇಕಲ್ಲ, ಕಡಿಮೆ ಬರ್ತಾವ, ಎಷ್ಟು ಬರ್ತಾವ? ಕಡಿಮೆ ಬರ್ತದೆ. ಅದ ಒಂದ ಐಸ್ ಕ್ರೀಮ್ ಡಬ್ಬ್ಯಾಗ 4 ಮಂದಿ ಕೂಡಿದ್ರಿ ಅಂತ ಹೇಳಿ ಗೆಳೆಯಾರ ನೀವು, ಹೌದಾ? ಎಷ್ಟು ಬರ್ತೈತೆ ಅವಾಗ? ಸ್ವಲ್ಪ ಸ್ವಲ್ಪ ಬರ್ತೈತಿ. ಮತ್ತೆ ಒಬ್ಬರೇ ಇದ್ರಿ ಅಂತ ಹೇಳಿರಿ, ಇಡೀ ಐಸ್ ಕ್ರೀಮ್ ಡಬ್ಬಿನ ನಿಮಗೆ ಇರ್ತೈತಿ. ಒಬ್ಬರೇ ಇದ್ರಿ ಅಂತ ಹೇಳಿರಿ, ಇಡೀ ಐಸ್ ಕ್ರೀಮ್ ಡಬ್ಬಿನ ನಿಮ್ಗೆ ಇರ್ತೈತಿ. ಅವಾಗ 1/1 ಅದು. ದ ರೇಷಿಯೋ ಇಸ್ 1/1. ಒಬ್ಬರೇ ಇದ್ರಿ, ಇನ್ನೊಬ್ರಿಗೆ ಹಂಚೋ ಪ್ರಶ್ನೆನೇ ಇಲ್ಲ. ಇಬ್ರು ಇದ್ರಿ ಅಂದ್ರೆ ಈಕ್ವಲ್ ಹಂಚ್ಕೊಂತಿದ್ರಿ ಅಂದ್ರೆ 1/2 1/2. 2 ಏನ್ ಹೇಳ್ತೈತಿ? ಇದು ಕೆಳಗಿಂದ ಏನ್ ಹೇಳ್ತೈತಿ? 2 ಏನ್ ಹೇಳ್ತೈತಿ? 3 ಏನ್ ಹೇಳ್ತೈತಿ? 4 ಏನ್ ಹೇಳ್ತೈತಿ? ದಿಸ್ ಈಸ್ ನಂಬರ್ ಆಫ್ ಪೀಸಸ್ ಆರ್ ಟು ಬಿ ಮೇಡ್. ಮ್ಯಾಲಿಂದ ಏನ್ ಹೇಳ್ತೈತಿ? ಆ ಪೀಸ್ ಮಾಡಿದ್ಮೇಲೆ ಎಷ್ಟು ಪೀಸ್ ಕೊಡ್ಬೇಕನ್ನೋದು ಮ್ಯಾಗಿಂದ ಹೇಳ್ತೈತಿ. 1 1 1 ಅಂದ್ರೆ ಒಂದೊಂದು ಕೊಡ್ರಿ ಅಂದ. ಸಪೋಸ್ ಈಗ ಎಕ್ಸ್ ವೈ ಝೆಡ್ ಈ ರೇಷಿಯೋ ಸರಿಯಾಗಿ ತಿಳ್ಕೊರಿ ನೀವು. ಪಾರ್ಟ್ನರ್ಶಿಪ್ ಫಾರ್ ಮುಂದೆ ಎಲ್ಲದಕ್ಕೂ ಬೇಕಾಗತ್ತಿದ್ದು ರೇಷಿಯೋ ಕಲ್ತು ಬಂದಿರಿ, ಆದ್ರೂ ರೇಷಿಯೋ ಸರಿಯಾಗಿ ತಿಳ್ಕೊರಿ, ಹೌದಾ? ಈಗ ಅವ್ರದ್ದು ಎಕ್ಸ್ ವೈ ಝೆಡ್ ಅದಾರ ಅಂತ ತಿಳ್ಕೊರಿ. ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 2:1:1. 2:1:1 ಅಂದ್ರೆ ಎಕ್ಸ್ ಅಂದು 2, ವೈ ಇಂದು 1, ಝೆಡ್ ಅಂದು 1. ಏನಿದು? ಎಷ್ಟು ಪೀಸ್ ಮಾಡ್ಬೇಕೀಗ? ಎಷ್ಟು ಪೀಸ್ ಮಾಡ್ಬೇಕು? ಹೌ ಮೆನಿ ಪೀಸಸ್ ಆರ್ ಟು ಬಿ ಮೇಡ್? Here, how many pieces are to be made? 4 pieces. ಯಾಕ? X ಇಂದ 2, Y ಇಂದ 1, Z ಇಂದ 1. ಟೋಟಲ್ ಎಷ್ಟು? 2 + 1 + 1 is equal to 4. Pieces are to be made 4. ಇದ್ರೊಳಗೆ X ಗೆ ಎಷ್ಟು ಕೊಡಬೇಕು? 2, 2/4. Y ಗೆ ಎಷ್ಟು ಕೊಡಬೇಕು? 1, 1/4. Z ಗೆ ಎಷ್ಟು ಕೊಡಬೇಕು? 1, 1/4. ನೋಡ್ರಿ, ಬ್ರೆಡ್ ತಗೋರಿ, ಕಟ್ ಮಾಡ್ರಿ, 4 ಈಕ್ವಲ್ ಪೀಸ್ ಮಾಡ್ರಿ, 4 ಈಕ್ವಲ್ ಪೀಸ್ ಮಾಡ್ರಿ, ಹೌದಾ? ಈಕ್ವಲ್ ಪೀಸ್ ಮಾಡಿದಾಗ ಫಸ್ಟ್ 2 pieces are to be given to what? 2 pieces are to be given to X. Next third piece is to be given to Y. Fourth piece is to be given to Z. X is getting more than Y and Z because his profit sharing ratio is 2. Whereas compared to Y and Z, X is getting 2 share, Y is getting 1 and Z is getting 1. It is agreed profit sharing ratio. ಸಂತೆ ಇಲ್ಲ, ತಕರಾರಿಲ್ಲ. ಈ ಪ್ರಾಫಿಟ್ ಬಂದ್ರು ಹಿಂಗ, ಲಾಸ್ ಬಂದ್ರು ಹಿಂಗ, ನುಕ್ಸಾನ್ ಬಂದ್ರು ಹಿಂಗ. ನುಕ್ಸಾನ್ ಆತು, ಅವಾಗ ಟೋಟಲ್ ಶೇರ್ ನಲ್ಲಿ 4 ಪೀಸ್ ಮಾಡ್ಬೇಕು.
ಟೋಟಲ್ ನುಕ್ಸಾನಲ್ಲಿ 4 ಪೀಸ್ ಮಾಡಬೇಕು. ಅದ್ರಾಗ 2 ಪೀಸ್ ಯಾರಿಗೆ ಕೊಡಬೇಕು? ಎಕ್ಸ್ ಕೊಡಬೇಕು. 1 ಪೀಸ್ ವೈ ಕೊಡಬೇಕು, 1 ಪೀಸ್ ಝೆಡ್ ಕೊಡಬೇಕು. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನರ್ಥ? ಪ್ರಾಫಿಟ್ಸ್ ಅಂಡ್ ಲಾಸಸ್ ಎಲ್ರೋದು ಹೆಸರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಐತ್ರಿ, ಪ್ರಾಫಿಟ್ ಆದ್ರೆ ಹಿಂಗ್ರಿ, ಲಾಸ್ ಸಂಬಂಧ ಇಲ್ಲ ಅನ್ನಕ್ ಬರುದಿಲ್ಲ. The name is telling that profit sharing ratio, but it is the ratio, agreed ratio, which has to be used in distributing profits or losses of the firm among the partners. That is called profit sharing ratio. ಅರ್ಥ ಆಯ್ತಾ? ಕ್ಯಾಪಿಟಲ್ ರೇಷಿಯೋ ಅಂದ್ರೆ ಏನು? ಕ್ಯಾಪಿಟಲ್ ರೇಷಿಯೋ ಅಂದ್ರೆ their ratio between capital contribution. Suppose X has contributed 10,000, Y has contributed 10,000, Z has contributed 10,000. Their capital ratio is 10,000 is to 10,000 is to 10,000. ಒಟ್ಟು ಡಿಜಿಟ್ಸ್ ತೆಗೆದು ಬಿಡ್ರಿ, ಉಳಿತೇನು? 1 ಉಳಿತು. 1 is to 1 is to 1, that is equal, because they have contributed equal capital. They have contributed equal capital. Suppose X has contributed 20,000, Y has contributed 10,000, Z has contributed 10,000. ಅವಾಗ ಇವು 3 ಪೂಜಿ, ಇವು 3 ಪೂಜಿ, ಇವು 3 ಪೂಜಿ ಹೋಗ್ತದೆ. 20 4 ಪೂಜಿ ಅಂದ್ರೆ 2 is to 1 is to 1 ratio. That is called capital ratio. That is called capital ratio. ಅರ್ಥ ಆಗಲತಿ? ಇದೆಲ್ಲ ಕಲ್ತಿರಿ ನೀವು PUCಯಲ್ಲಿ. ಯಾವುದು ಹೊಸದನ್ನು ಕಲಿಸ್ತಾ ಇಲ್ಲ ನಾನು. I am not teaching any new thing for you, but it is a revision session for you people as far as capital ratio is concerned and profit sharing. I hope all of you follow. Okay? Now, the next aspect is I will come to the point that what is the dissolution of partnership and dissolution of partnership firm. Partnership firm ಪ್ರಾರಂಭದಾಗ ಇನಿಷಿಯಲ್ ಇವ್ರು ಇರ್ತಾರೆ, ಯಾರು? ಪಾರ್ಟ್ನರ್. ಸಪೋಸ್ ದೇರ್ ಆರ್ X, Y and Z partners are there. X, Y and Z partners are there. Hello? X, Y, Z partners are. ಈ ರನ್ನಿಂಗ್ ಫರ್ಮ್ ಇತ್ತಂದ್ರೆ ಅಂದ್ರೆ ಗೋಯಿಂಗ್ ಕನ್ಸರ್ನ್ ಅಂತ ಕರಿತೀವಿ ಅದಕ್ಕೆ. ವಿ ಕಾಲ್ ಇಟ್ ಆಸ್ ಎ ಗೋಯಿಂಗ್ ಕನ್ಸರ್ನ್ ಅಂತ ಕರಿತೀವಿ. ಚಾಲ್ತಿಯಲ್ಲಿ ಇರುವಂತ ಫರ್ಮ್ ವಿ ಕಾಲ್ ಇಟ್ ಆಸ್ ಎ ಗೋಯಿಂಗ್ ಕನ್ಸರ್ನ್, ಎಕ್ಸಿಸ್ಟಿಂಗ್ ಕನ್ಸರ್ನ್. ಓಕೆ, ಅಸ್ತಿತ್ವದಲ್ಲಿ ಆಲ್ರೆಡಿ ಇರುವಂತ ಕನ್ಸರ್ನ್. ಈ XYZ ಇಟ್ ಈಸ್ ಫ್ಲರಿಶಿಂಗ್, ಚಲೋ ಫರ್ಮ್ ಇದೆ, ಚಲೋ ಪ್ರಾಫಿಟ್ ಮಾಡ್ತಾ ಇದೆ. ಇದನ್ನ ನೋಡಿ ಒಬ್ಬ ಎ ಅಂತಕ್ಕಂಥವನು ಏನ್ ಮಾಡಿದ? ಹಿ ವಾಂಟ್ಸ್ ಟು ಜಾಯಿನ್ ದಿಸ್ ಫರ್ಮ್, ಎಕ್ಸಿಸ್ಟಿಂಗ್ ಫರ್ಮ್. ಈ ಎಕ್ಸಿಸ್ಟಿಂಗ್ ಫರ್ಮ್ ಜಾಯಿನ್ ಆಗ್ಲಿಕ್ಕೆ ದೇ ಆರ್ ಡೂಯಿಂಗ್ ವೆರಿ ವೆಲ್, ವೆರಿ ಫ್ಲರಿಶಿಂಗ್. ದಟ್ ಇಸ್ ವೈ ಅವಂಗೂ ಆಸೆ ಹೊಡ್ತು. ಅವಂಗೂ ಏನಾಯ್ತು, ಈ ಪಾರ್ಟ್ನರ್ಶಿಪ್ ಫರ್ಮ್ ನಾನು ಪಾರ್ಟ್ನರ್ ಆದ್ರೆ ನನ್ನ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನನಗೂ ಲಾಭ ಚೆನ್ನಾಗಿ ಬರ್ಬಹುದಲ್ಲ ಅಂತ ಏನ್ ಮಾಡಿದ್ರು ಅವರು, ಎ ವಾಂಟ್ಸ್ ಟು ಜಾಯಿನ್ ದಿಸ್ ಫರ್ಮ್ ಆಸ್ ಎ ಪಾರ್ಟ್ನರ್ ಆಫ್ ದ ಫರ್ಮ್. ಅವ ಜಾಯಿನ್ ಆಗ್ಬೇಕನ್ನೋ ವಿಲ್ಲಿಂಗ್ನೆಸ್ ಅನ್ನ ಈ 3 ಮಂದಿಗೆ ಹೇಳ್ತಾನೆ. ಅವಾಗ ವಿತ್ ದ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್, with the consent of all the partners, consent of X, Y and Z. X, Y and Z existing partners in a firm have agreed to admit this A as a new partner for the firm. ಅಂದ್ರೆ ಇಲ್ಲಿವರೆಗೆ 3 ಇದ್ರು, ಎ ಒಬ್ಬ ಕೂಡಿದ, ಏನಾಯ್ತು 4 ಜನ ಆದ್ರು. 4 ಜನ ಆಗಿದ್ರಿಂದ ನುಕ್ಸಾನ್ ಯಾರಿಗೆ ಆಗ್ತಿದ್ದು? ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಯಾಕೆ ಹೇಳ್ರಿ? ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಾಸ್ ಈಕ್ವಲ್ ಅಂತ ತಿಳ್ಕೊರಿ, 1:1:1. ಅವಾಗ 1/3 ಇತ್ತು, 1/3 ಇತ್ತು. ಅವ್ರು ಎ ಒಬ್ಬ ಬಂದು ವಕ್ರಿಸಿದ್ದಕ್ಕ ಏನಾಯ್ತು? 1/4 ಆಯ್ತು. 4 ಮಂದಿ. ಒಂದ್ ಐಸ್ ಕ್ರೀಮ್ನ್ಯಾಗ 3 ಜನ ಹಂಚ್ಕೊಳ್ಳೋದು ಪಾಡಿತ್ತು, 4ನೇ ಬಂದ್ಗಳ ಏನಾಕತ್ತು? ಒಂದ್ ಗಿರ್ಮಿಟ್ ತಗೊಂಡು ಚಾ ಅಂಗಡ್ಯಾಗ ಚಾ ಕುಡಿಯಾಕ್ತಿದ್ರಿ ಅಂತ ತಿಳಿರಿಪ್ಪ ಇಬ್ರು. ಅಚಾನಕ್ ಒಬ್ಬ ಬಂದ್ಬಿಟ್ಟ, ಮತ್ತೇನೋ ಬರ್ರಿ ಅಂದ ನೀವೇನು ಹಸದು ಕುಂತಿರ್ತಾರಲ್ಲ, ಒಂದ್ ಗಿರ್ಮಿಟ್ ಇಬ್ರು ಅನ್ಕೊಂಡ್ ತಿನ್ಬೇಕಂತ,
ಮೂರನೇ ಬಂದ ನಾನು ಒಳಗೆ ಕಸಿವಿಸಿ ಹಾಕೈತಿಲ್ಲ ನೀವು ಇವೊಬ್ಬ ಈಗ ಬಂದ ಮರ ಹೊಟ್ಟೆ ಹೊತ್ತಾಗ ಅಂತಂದು ಯಾಕೆ ಕಸಿವಿಸಿ ಹಾಕೈತಿ ಅವಂಗೂ ಒಂದು ಪಾಲು ಹಾಕತ್ತಲ್ಲ ಅವನು ಕೈ ಹಾಕವನಲ್ಲ ಟೇಬಲ್ ಕುಂತ್ಕಾಣ ಹೌದು ಅಲ್ಲ ಸೊ ಅಲ್ಲಿವರೆಗೆ ಏನಿತ್ತು 1/2 ಇತ್ತು ಇಬ್ರು ಇದ್ರಿ ಆಮೇಲೆ 1/3 ಆಯ್ತು 3 ಮಂದಿ ಕುಂತಿದ್ರಿ ಅಂದ್ರಿ 1/3 ಇತ್ತು ಇನ್ನೊಬ್ಬ ಬಂದ 3 ಸಲ ಕೈ ಹಾಕಿ ತಿನ್ನೋ ಬದ್ಲಿ 2 ಸಲಕ್ಕ 3 ಬರ್ತೈತಿ ಅವನು 2 ಸಲ ಹಾಕೇ ಬಿಡೋಲ್ಲ ಕೈ ಗಿರ್ಮೆಟ್ ಖಲಾಸ್ ಹೌದಾ ಏನಾಯ್ತು ಹೂ ಆರ್ ದ ಲೂಸರ್ಸ್ ನಾವು ಹೂ ಆರ್ ದ ಲೂಸರ್ಸ್ these 3 existing partners are loser. Who is the gainer here? A newly admitted partner is a gainer. Newly admitted partner is a gainer. You are already on 10 ವರ್ಷ ಈ ಫರ್ಮ್ ಕಷ್ಟಪಟ್ಟು ದುಡ್ದಾರೆ ಇವರು firm has made name and fame in the market. Firm has already its own brand. There is no problem for any branding activity, promotional activity. It has established in the market. Already established the firm ಒಳಗ ಆಲ್ರೆಡಿ ಎಲ್ಲ ಏನ್ ಕಷ್ಟಪಟ್ಟಿಲ್ಲ ಏನ್ ಕಷ್ಟಪಟ್ಟಿಲ್ಲ ಇವ್ರು 3 ಜನ ಭಾಳ ಕಷ್ಟಪಟ್ಟಾರ ಹಿಂಗಾಗಿ ಇವತ್ತು ಭಯಂಕರ ಫ್ಲರಿಶ್ ಆಗೈತೆ ಅದು ಫರ್ಮ್ ಆ ಫ್ಲರಿಶ್ ಆಗಿರೋ ಫರ್ಮ್ ಚಲೋ ಪ್ರಾಫಿಟ್ ಮಾಡೋ ಫರ್ಮ್ ಒಂದು ಒಮ್ಮೆ ಜಾಯಿನ್ ಆದ್ನಂದ್ರೆ ಒಮ್ಮೆ ಆ ಪ್ರಾಫಿಟ್ಗೆ ಕಷ್ಟ ಇಲ್ದಂಗ ಇವ್ರು ಈಕ್ವಲ್ ಶೇರ್ ತಗೊಂತಾನೆ ಪ್ರಾಫಿಟ್ ನಾವ ಏನು ಕಷ್ಟಪಡ್ಲಾರ್ದ 10 ವರ್ಷದ ನಂತರ ಇದು ಒಮ್ಮೆ ಡೈರೆಕ್ಟ್ ಆಗಿ ಬಂದು ಕ್ಯಾಪಿಟಲ್ ಹಾಕಿ ಈಕ್ವಲ್ ಶೇರ್ಗೆ ಬಂದಿಲ್ಲ ಅವಾಗ ಇಲ್ಲಿವರೆಗೂ 1/3 ಪ್ರಾಫಿಟ್ ತಗೊಳ್ಳೋರು ನೀವು ಬಂದ ತಕ್ಷಣ ಮರನೇ ವರ್ಷ ಏನಾಯ್ತು ಆ ಪ್ರಾಫಿಟ್ 1/4 ದೀಸ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಆರ್ ದ ಲೂಸರ್ಸ್ ಅಂತ ಕರಿತೀವಿ ಮತ್ತು ಕಳ್ಕೊಳ್ದಿದ್ರು ಯಾಕೆ ಕರ್ಕೊಂತಾರ್ರಿ ಸರ್ ಅವರು ಕಳ್ಕೊಳ್ದಿದ್ರು ಯಾಕೆ ಕರ್ಕೊಂತಾರ್ರಿ ಕರ್ಕೊಂತಾರ ಅವನ್ನ ಕರ್ಕೋಬಾರದಲ್ಲ ಅಂದ್ರೆ ಇಫ್ ಎಟ್ ಆಲ್ ದೇ ಹ್ಯಾವ್ ಎನಿ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಇದ್ದು ಅಂದ್ರೆ ಫರ್ಮ್ ಎಕ್ಸ್ಪಾಂಡ್ ಮಾಡೋ ಪ್ಲಾನ್ ಇತ್ತು ಅಂತ ಹೇಳಿರಿ ಏನೋ ಅದ್ರ ಬಿಸ್ನೆಸ್ ಅವ್ರು ಇನ್ನೂ ವೈಡನ್ ಮಾಡೋದಿತ್ತು ಅಂತ ಹೇಳಿರಿ ಅವಾಗ ಅವ್ರಿಗೆ ಒಂದಿಷ್ಟು ಕ್ಯಾಪಿಟಲ್ ಬೇಕಾಗಿತ್ತು ಅಂತ ಹೇಳಿರಿ ಕ್ಯಾಪಿಟಲ್ ಅವಾಗ ಅವ್ರ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸಾಲದೆ ಹೋದಾಗ ವೈ ನಾಟ್ ವಿ ಶುಡ್ ಏನು ಅಡ್ಮಿಟ್ ಒನ್ ಮೋರ್ ನ್ಯೂ ಪಾರ್ಟ್ನರ್ ಥಿಂಕಿಂಗ್ನಾಗ ಇರ್ತಾರ ಅವಾಗ ಒಬ್ಬ ಬಂದ ಎಡಿಷನಲ್ ಕ್ಯಾಪಿಟಲ್ ಅವ್ರಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿರಿ ಎಡಿಷನಲ್ ಏನೋ ಎಕ್ಸ್ಪಾಂಡ್ ಮಾಡ್ಬೇಕು ಬಿಸ್ನೆಸ್ಸು ಈ ಸದ್ಯ ಇದ್ದ ಕ್ಯಾಪಿಟಲ್ ಅಲ್ಲಿ ನಾವು ₹1 ಕೋಟಿ ಪ್ರಾಫಿಟ್ ಮಾಡ್ಕೊಳಾಕ್ತೀವಿ ಇನ್ನೊಂದು ₹1 ಕೋಟಿ ಎಡಿಷನಲ್ ಕ್ಯಾಪಿಟಲ್ ಹಾಕಿದ್ರೆ ಅದು ₹2 ಕೋಟಿ ಆಕೈತಿ ಲಾಭ ಅಂತ ತಲೆಯಾಗಿತ್ತಂದ್ರೆ ಪ್ರಾಜೆಕ್ಟ್ ಇತ್ತಂದ್ರೆ ಅವ್ರ ಮುಂದೆ ₹1 ಕೋಟಿ ಇವ್ರಿಗೆ ಹಾಕಕ್ ಹಾಕಿದ್ದಿಲ್ಲ 1 ಕೋಟಿ ಇವರ ಹಾಕ್ಬೇಕಂದ್ರ ಮತ್ತೆ ಇವ್ರು 33 ಲಕ್ಷ ಮತ್ತೆ ಈಕ್ವಲ್ ಕ್ಯಾಪಿಟಲ್ ತರಬೇಕು ಅದು ಯಾರಿಗೂ ಎಡಿಷನಲ್ ಕ್ಯಾಪಿಟಲ್ ಹಾಕೋ ಸ್ಥಿತಿ ಒಳಗೆ ಇವ್ರು ಇರಲಿಲ್ಲ ಅವಾಗ ವಿ ಶುಡ್ ಇನ್ವೈಟ್ or we should search one more new partner who is intending to invest ₹1 crore capital and let him join ಅಂತ decide ಮಾಡಿದ್ರು ಅವಾಗ he has brought ₹1 crore capital already these people have contributed 1 crore he has bought 1 crore their expansion program successfully ನಡೀತದೆ ಅದರಿಂದ ಇನಿಷಿಯಲಿ ಬಿಗಿನಿಂಗ್ ಆಗಿ ಇವರಿಗೆ 1/3 ಶೇರ್ ಹೋಗಿ 1/4 ಶೇರ್ ಆಗುತ್ತೆ that is their sacrifice for the in the interest of the firm they are going to sacrifice their profit sharing ratio they are going to sacrifice ಇದು ಅಲ್ದನೆ ಇನ್ನೊಂದು ಕಂಡೀಷನ್ ಹಾಕ್ತಾರ ಯಾರಿಗೆ ಹೇಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಫರ್ಮ್ ನೀ ಬರಾಕತ್ತಿಯಪ್ಪ ನೀ ಏನಿಲ್ಲಿ ಕಟ್ಟಿ ಕಡದಿಲ್ಲ 10 ವರ್ಷ ನಾವು ಇಲ್ಲಿ ದುಡ್ದೇವಿ ಗೌನ ಸುರಿಸಿ ನಾವು ಈ ಕಂಪನಿಯನ್ನು ಇಲ್ಲಿಗೆ ತಂದತ್ತೇವಿ ನೀವು ಒಮ್ಮೆ ಬಂದು ಈ ಕಂಪನಿಯ ಬ್ರ್ಯಾಂಡು ನೇಮು ಫೇಮಿಗೆಲ್ಲ ಪಾಲ್ದಾರ ಆಗಿರ್ತಿ ದಟ್ ಇಸ್ ವಾಟ್ you have to bring ₹1 crore as a capital. Additionally, you have to bring additionally ₹1 crore as goodwill. Goodwill concept culture no new. Admission of partner no. Culture illa. Goodwill concept. A newly admitted partner should bring the goodwill antarla. Yak tarabak goodwill nav andre. Yak tarabakandre in order to compensate the loss that is going to be occurred in future for existing partners ಅದಕ್ಕೆ ಇವ್ರು ಏನ್ ಮಾಡ್ತಾರ ನೋಡಪ್ಪ ನೀನು ₹1 ಕೋಟಿ ಕ್ಯಾಪಿಟಲ್ ಅಂತ ಹಾಕು ಇನ್ನು ₹1 ಕೋಟಿ ಎಡಿಷನಲ್ ಕ್ಯಾಪಿಟಲ್ ತರಬೇಕು ಗುಡ್ವಿಲ್ ತರಬೇಕು ಈ ಗುಡ್ವಿಲ್ ಎಡಿಷನಲ್ ಕೊಟ್ರೆ ನಮ್ಮ ಫರ್ಮಿಗೆ ಬಾ ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡ ಆಯ್ತು ತರ್ತೇನೆ ಅಂದ್ರೆ ಈ ₹1 ಕೋಟಿ ಗುಡ್ವಿಲ್ ಅನ್ನು ಏನ್ ಮಾಡ್ತಾರೆ ಇವರು ಕ್ಯಾಪಿಟಲ್ ಅಂತ ಇನ್ವೆಸ್ಟ್ ಮಾಡಂಗಿಲ್ಲ ಫರ್ಮಿಗೆ ಜಾಯ್ನ್ ಆಗುದಿಲ್ಲ ಅದು ಅದೇನಾಕತಿ ಈ ₹1 ಕೋಟಿ ಈಗೇನು ಆಲ್ರೆಡಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅದರಲ್ಲ ಇವ್ರು ಹಂಚ್ಕೊಂತಾರ ಅದನ್ನ ಮೊದಲ ಹಂಚ್ಕೊಂಡ್ಬಿಡ್ತಾರ
Goodwill brought by Mr. A is going to be distributed among the existing partners as a compensation for their sacrifice in the profit sharing ratio. How many are understood or not, I don't know, but this is the basic concept of goodwill in admission of partner. Admission of partner nalli goodwill concept irutte because they are sacrificing. Are you following? Are you following or not? Partnership firm ಅಲ್ಲಿ ನಡೀತಕ್ಕಂಥ ಗುಡ್ವಿಲ್ ಕಾನ್ಸೆಪ್ಟ್ ಇದು ಅರ್ಥ ಆಗ್ತಾ ಇದೆಯಾ? ಓಕೆ, ಇರಲಿ. ಇದೆಲ್ಲ ನಾನು ಬ್ರೀಫ್ ನಿಮಗೆ ಯಾಕೆ ಮಾಡಿ ಕೊಡ್ತಾ ಇದ್ದೇನೆ ಅಂದ್ರೆ ಒನ್ಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದೀಸ್ ಏನು ಪಾರ್ಟ್ನರ್ಶಿಪ್ ಫರ್ಮ್ ಇದು ಅಡ್ಮಿಷನ್ ಆಗುವಾಗ ಹಿಂಗಾಯ್ತು ಅಂತ ಹೇಳಿದ್ರು. ಸಪೋಸ್ ಆಲ್ರೆಡಿ 4 ಜನ ಪಾರ್ಟ್ನರ್ಸ್ ಇದ್ರು ಅಂತ ಹೇಳಿದ್ರು. ಆಲ್ರೆಡಿ 4 ಜನ ಪಾರ್ಟ್ನರ್ಸ್ ಇದ್ರು, ಎ ಬಿ ಸಿ ಡಿ, ಆಲ್ರೆಡಿ 4 ಜನ ಪಾರ್ಟ್ನರ್ಸ್ ಇದ್ರು. ಇದ್ರೊಳಗೆ ಒಬ್ಬ ಪಾರ್ಟ್ನರ್ ನನಗೆ ಸಾಕಪ್ಪ ನಾವಲ್ಲ ಅಂತ ರಿಟೈರ್ ಆಗತ್ತ. ಒಬ್ಬ ಪಾರ್ಟ್ನರ್ ನನಗೆ ಸಾಕಪ್ಪ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ 20 ವರ್ಷ ನಡೆಸ್ಯಾರ, 30 ವರ್ಷ ನಡೆಸ್ಯಾರ, ಫರ್ಮ್ ಅಗದಿ ಚಲೋ ಪ್ರಾಫಿಟ್ನಾಗ ಐತಿ, ಎಲ್ಲ ಐತಿ. ಅವಾಗ ಏನಾಯ್ತು, ದೇ ಶೇರ್ ದ ಪ್ರಾಫಿಟ್ ಈಕ್ವಲ್ ಎಂದಾಗ 1/4 1/4 1/4 1/4 ಇತ್ತು. ಡಿ ಹೊರಗೆ ಹೊಂಟ ಅಂತ ಹೇಳಿರಿ, ಅವನ ಜಾಗ ಯಾರನ್ನು ತಗೊಳಕತ್ತಿಲ್ಲ ಇವ್ರು. ಉಳಿದ್ರೆ ಎಷ್ಟು ಮಂದಿ? 3 ಮಂದಿ. ಅವ್ ಹೊರಗೆ ಹೋಗಿದ್ರಿಂದ ಇವ್ರ ಪ್ರಾಫಿಟ್ ಶೇರಿಂಗ್ ರೇಷನ್ ಆಯ್ತು 1/3 ನೋಡ್ರಿ, ಚೇಂಜ್ ಆತಿಲ್ಲ, ಈಕ್ವಲ್ ಐತಿ 1/3. ಮೊದಲು 1 ಕೋಟಿ ರೂಪಾಯಿ ಪ್ರಾಫಿಟ್ ಹಾಕಿತ್ತು ವರ್ಷ ಅಂದ್ರೆ 4 ಮಂದಿಗೆ ಎಷ್ಟು ಬರ್ತಿತ್ತು? 25 ಲಕ್ಷ 25 ಲಕ್ಷ 25 ಲಕ್ಷ 25. ಹಿಂಗ 1 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡೋ ಫಾರ್ಮನ್ನ ಆಲ್ ಅಟ್ ಎ ಸಡನ್ ಡಿ ನಾವಲ್ಪ ಅಂದ ಮುಂದಿನ ವರ್ಷಕ್ಕೆ ಅದ 1 ಕೋಟಿ ರೂಪಾಯಿ ಲಾಭ ಆಕೈತೆ ಅವ್ರಿಗೆ, 1 ಕೋಟಿ. ಅವಾಗ 25 ಬದ್ಲಿ 33 ಲಕ್ಷ ಲಾಭ ಬರಾಕತ್ತೆ. ಯಾರಿಗೆ? ಎ ಬಿ ಸಿ. ನೋಡ್ರಿ, ಬಿಟ್ಟು ಹೋಗಿದ್ದಕ್ಕೆ ಇವ್ರಿಗೆ ಲಾಭ ಹೆಚ್ಚಿಗೆ. ಚಲೋ ಫರ್ಮ್ ಬಿಟ್ಟು ಹೋಗಿ ಲಾಭ ಹೆಚ್ಚಿಗೆ. ಅದಕ್ಕೆ a retiring partner is sacrificing his profit. ಎಸ್ಟಾಬ್ಲಿಷ್ಡ್ ಫರ್ಮ್ ಬಿಟ್ಟು ಹೊಂಟಾನಂದ್ರೆ ಅವ್ನು ಸ್ಯಾಕ್ರಿಫೈಸ್ ಮಾಡಕತ್ತಾನಲ್ಲ, ಅದಕ್ಕೆ ಅವ್ನು ಹೋಗುವಾಗ ಏನ್ ಮಾಡ್ತಾರ ಗೊತ್ತನ? ಹೋಗುವಾಗ ಅವತ್ತಿನ ದಿವಸಕ್ಕೆ ಲೆಕ್ಕಪತ್ರ ಮಾಡಿ ಅವನಿಗೆ ಕೊಡ್ಬೇಕಾದಂತ ಪ್ರಾಫಿಟ್, ಅವನ ಕ್ಯಾಪಿಟಲ್ ಎಷ್ಟೈತೆ ಲೆಕ್ಕ ಮಾಡ್ತಾರ. ಲೆಕ್ಕ ಮಾಡಿ ಅವನ ಕ್ಯಾಪಿಟಲ್ 1 ಕೋಟಿ ಇತ್ತು, ಪ್ರಾಫಿಟ್ ರಿಸರ್ವ್ ಎಲ್ಲ ಕೂಡಿ 1 ಕೋಟಿ ಆಯ್ತು. 2 ಕೋಟಿ ರೂಪಾಯಿ ಲೆಕ್ಕದ ಪ್ರಕಾರ ಅವ್ನು ಕೊಡ್ಬೇಕು. 2 ಕೋಟಿ ಕೊಡುದಲ್ದ ಅವ್ನು ಮತ್ತ 50 ಲಕ್ಷನೋ 1 ಕೋಟಿನ ಹೆಚ್ಚಿಗೆ ಕೊಡ್ತಾರ. ಅವ್ರು ತಗೊಂಡೋಗಿ ಗುಡ್ವಿಲ್ ಅಂತಾರ. ಯಾಕೆ? ಈಸ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಏನೋ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದಕ್ಕೆ ಇದ್ದಂತ ಇಷ್ಟು ದೊಡ್ಡ ಸಾಮ್ರಾಜ್ಯನ ಬಿಟ್ಟು ಹೊಂಟಿ ನೀನು ನಮ್ಮ ಸಲುವಾಗಿ. ನೀ ಬಿಟ್ಟು ಹೋಗೋದ್ರಿಂದ ನಾವು ಮುಂದೆ ಹೆಚ್ಚಿಗೆ ಇದ್ರ ಲಾಭ ನಮಗೆ ಸಿಗಾಕತ್ತೈತಿ. ಹೌದಾ? ಅದಕ್ಕೇನ್ ಮಾಡು, ಅದಕ್ಕೆ ನೋಡ್ರಿ, ಎಲ್ಲಾ ಲೆಕ್ಕಪತ್ರ ಮಾಡಿ ಆದ್ಮೇಲೆ ಮನ್ಯಾಗ ಏನೇನ್ ಇರ್ತಾವ ನೋಡ್ಕೊಂಡು ಇವಂಗೊಂದಿಷ್ಟು ಎಲ್ಲ ಲೆಕ್ಕಪತ್ರ ಆದ್ಮೇಲೆ ಲೆಕ್ಕದ ಪ್ರಕಾರ ಇಷ್ಟು ಹೋಗ್ಬೇಕಂತ ಗೊತ್ತಾದ್ಮೇಲೆ ಅವ್ನ ಪಾಲಿಂದ ಅವ್ನ್ ಕೊಡ್ತಾರ. ಅವ್ನ ಪಾಲಿಂದ ಅವ್ನ್ ಕೊಟ್ಟ ಆದ್ಮೇಲೆ ಮತ್ತೊಂದಿಷ್ಟು ಈ 3 ಮಂದಿ ಕೂಡ ಹೆಚ್ಚಿಗೆ ಕೊಡ್ತಾರ. ಯಾಕಂದ್ರೆ ನೀ ಇಷ್ಟು ದಿವಸ ಇದ್ದಾಗ ನಮಗೆ ಇಷ್ಟು ಲಾಭ ಸಿಗ್ತಿತ್ತಪ್ಪ, ನೀವು ಹೋದಲ್ಲ ಇನ್ನು ಮುಂದೆ ಪ್ರತಿ ವರ್ಷ ನಮ್ಗೆ ಪ್ರತಿ 25 ಲಕ್ಷ ಸಿಗೋ ಬದ್ಲು 33 ಲಕ್ಷ ಸಿಗತೈತಿ ಈಗ ಇನ್ ಫ್ಯೂಚರ್. ಅದಕ್ಕ ನಿನ್ನ ಪಾಲಿನ ಲಾಭದೊಳಗಿಂದ ನಮಗ ಸಿಗ್ತೈತಿ ಮುಂದೆ, ಅದನ್ನ ತಗೊಳಕ್ ನೀ ಇರಂಗಿಲ್ಲ. ಅದಕ್ಕೆ ಒಂದಿಷ್ಟು ಅದ್ರ ದ್ಯೋತಕವಾಗಿ ನೀನು ನಮ್ ಕಡೆಯಿಂದ ಇಷ್ಟು ತಗೋ ಅಂತ ಗುಡ್ವಿಲ್ ಕೊಡ್ತಾನ. ರಿಟೈರಿಂಗ್ ಪಾರ್ಟ್ನರ್ ತನ್ನ ಶೇರ್ ಆಫ್ ಪ್ರಾಫಿಟ್, ತನ್ನ ಶೇರ್ ಆಫ್ ರಿಸರ್ವ್, ತನ್ನ ಕ್ಯಾಪಿಟಲ್ ಇಷ್ಟು ಒಯ್ಯಕ್ಕೆ ಅವ್ನ ಹಕ್ಕೈತಿ. ಅವ ಹಾಕಿದ ಕ್ಯಾಪಿಟಲ್, ಅವ್ನ್ ಬರ್ಬೇಕಂತ ಲಾಭಾಂಶ, ಅವ್ನ್ ಬರ್ಬೇಕಂತ ರಿಸರ್ವ್ ಏನಾಯ್ತಲ್ಲ, ಅವ್ನ್ ಲೆಕ್ಕ ಮಾಡಿ ಕೊಟ್ಟಾದ್ಮೇಲೆ ಅದಕ್ಕಿಂತ ಹೆಚ್ಚಿಗೆ ಒಂದಿಷ್ಟು ಏನ್ ಕೊಡ್ತಾರಲ್ಲ, ಅದು ಯಾಕಂದ್ರೆ in order to compensate the loss to the retiring partner. ರಿಟೈರಿಂಗ್ ಪಾರ್ಟ್ನರ್ಗೆ ಲಾಸ್ ಆಕೈತಿ. ಮುಂದಿನ ವರ್ಷ ಅವ್ನಿಗೆ ಈ ಲಾಭವನ್ನು ನಾವು ಲಾಭ ಕೊಡುದಿಲ್ಲ, ಬಿಕಾಸ್ ಈಸ್ ನೋ ಮೋರ್ ಪಾರ್ಟ್ನರ್ ಟು ಕನ್ಸರ್ನ್ ನೆಕ್ಸ್ಟ್ ಇಯರ್. ಅದಕ್ಕೆ ಅವಂಗ ಈಗ ಒಂದಿಷ್ಟು ಲಂಸಮ್ ಏನ್ರ ಹೆಚ್ಚಿಗೆ ಕೊಟ್ಟು ಕಳಿಸ್ಬಿಡುನು ಅಂತ. ಇದು ಹೆಚ್ಚಿಗೆ ಏನು ಕೊಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ಗುಡ್ವಿಲ್ ಟು ದ ರಿಟೈರಿಂಗ್ ಪಾರ್ಟ್ನರ್. ಲೈಕ್ವೈಸ್ ಡೆತ್ ಆದಾಗನು ಡಿಸೀಸ್ ಪಾರ್ಟ್ನರ್ನ ಲೀಗಲ್ ಹೇರ್ಸ್ಗೆ ಕೊಟ್ಟು ಕಳಿಸ್ತಾರೆ. ಡಿಸೀಸ್ ಪಾರ್ಟ್ನರ್ ಅಂದ್ರೆ ಸತ್ತಂತ ಪಾರ್ಟ್ನರ್, ಡಿಸೀಸ್ ಪಾರ್ಟ್ನರ್ನ ಲೀಗಲ್ ಹೇರ್ಸ್ಗೆ ವಾರಸಾದಾರರು ಅಂತೇವಲ್ಲ ನಾವು.
ಅವನ ಹೆಂಡತಿಯೋ ಅವನ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಅವನ ಪಾಲಿನ ಕ್ಯಾಪಿಟಲ್, ಅವನ ಪಾಲಿನ ರಿಸರ್ವ್, ಅವನ ಪಾಲಿನ ಪ್ರಾಫಿಟ್ ಕೊಟ್ಟು ಮುಂದೆ ಅವ ಇರೋದಿಲ್ಲ ಇಲ್ಲಿ ಅಂತೇಳಿ ಅವ್ಗೊಂದಿಷ್ಟು ಹೆಚ್ಚಿಗೆ ಏನು ಕೊಡ್ತಾರಲ್ಲ, ಆ ಹೆಚ್ಚಿಗೆ ಯಾರು ಕೊಡ್ತಾರ ಕೂಡಿಸಿ? ಫೋರ್ಮ್ನಿಂದ ಕೊಡಂಗಿಲ್ಲ ಅವರು. ಈ 3 ಜನ ತಮ್ಮ ಪ್ರೈವೇಟ್ ಕೂಡಿಸಿ ಕೊಡ್ತಾರ. ಆಮೇಲೆ ಹೆಂಗೆ ಹೊಸ ಪಾರ್ಟ್ನರ್ ಬಂದಾಗ ಗುಡ್ ವಿಲ್ ತಂದಿದ್ದನ್ನು ತಾವು ಪ್ರೈವೇಟ್ ಹಂಚ್ಕೊಂತಾರಲ್ಲ ಹೊರಗೆ, ಹಂಗ ರಿಟೈರಿಂಗ್ ಪಾರ್ಟ್ನರ್ ಏನು ಕೊಡುವಾಗಾದ್ರೂ ಫೋರ್ಮ್ನಿಂದ ಕೊಡಂಗಿಲ್ಲ ಅವರು. ಫೋರ್ಮ್ನಿಂದ ಕೊಡುವೇನು? ಕ್ಯಾಪಿಟಲ್, ರಿಟೈರಿಂಗ್ ಪಾರ್ಟ್ನರ್ ಅಥವಾ ಡಿಸೀಸ್ ಪಾರ್ಟ್ನರ್ ಕ್ಯಾಪಿಟಲ್, ಅವನಿಗೆ ಸಂಬಂಧಪಟ್ಟಂತ ಪ್ರಾಫಿಟ್, ಅವನಿಗೆ ಸಂಬಂಧಪಟ್ಟಂತ ರಿಸರ್ವ್ ಅಷ್ಟು ಕೊಡ್ತಾರ ಫೋರ್ಮ್ನಿಂದ. ಹೆಚ್ಚಿಗೆ ಏನು ಕೊಡ್ತಾರಲ್ಲ ಅದನ್ನ ಇವರು ಪ್ರೈವೇಟ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಗುಡ್ ವಿಲ್ ಟು ದ ರಿಟೈರಿಂಗ್ ಔಟ್ ಗೋಯಿಂಗ್ ಪಾರ್ಟ್ನರ್. ಗುಡ್ ವಿಲ್ ಟು ದ ಔಟ್ ಗೋಯಿಂಗ್. ಹೀಗಾಗೋದ್ರಿಂದ ಡ್ಯೂ ಟು ಅಡ್ಮಿಷನ್ ಆರ್ ಡ್ಯೂ ಟು ಡೆತ್ ಆರ್ ಡ್ಯೂ ಟು ರಿಟೈರ್ಮೆಂಟ್ ಆಫ್ ಎ ಫರ್ಮ್ ಆಫ್ ಎ ಪಾರ್ಟ್ನರ್, ದೇರ್ ವಿಲ್ ಬಿ ಚೇಂಜ್ ಇನ್ ದ ಪಾರ್ಟ್ನರ್ಶಿಪ್. ಚೇಂಜ್ ಇನ್ ದ ಪಾರ್ಟ್ನರ್ಶಿಪ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಯಾಕಂದ್ರೆ as a result of this there will be change in the partnership deed. partnership deed ನಾಗ ಏನು ಡೀಡ್ ನ ಒಂದು ಮುಖ್ಯವಾದ ಅಂಶ ಇರ್ತಲ್ಲ, ಪ್ರಾಫಿಟ್ ಶೇರಿಂಗ್ ರೇಷಿಯೋದ ಅಂಶ ಇರ್ತಲ್ಲ. 4 ಮಂದಿ ಕೂಡಿ ಮಾಡುವಾಗ, 3 ಮಂದಿ ಕೂಡಿ ಮಾಡುವಾಗ ಅವ್ರದ್ದು ರೇಷಿಯೋ ಏನಿತ್ತು ಪಾರ್ಟ್ನರ್ಶಿಪ್ ಡೀಡ್ ನಾಗ ಮುಖ್ಯವಾದ ಅಂಶ ಅದು ಇರಲೇಬೇಕು. 1/3 ಈಗ ಒಬ್ಬ ಬಂದಿದ್ರಿಂದ ದೇರ್ ವಿಲ್ ಬಿ ಚೇಂಜ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಏನದು? 1/4 alteration of partnership deed. Partnership deed has been altered here. That alteration itself, that change in the partnership deed in connection with profit sharing ratio as a result of admission of partner, or as a result of retirement of partner, or as a result of death of partner, is called as dissolution of partnership. ನೀವು ಒಳಗೆ ಬರೋದ್ರಿಂದ ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆಗೋದಿಲ್ಲ, ಫರ್ಮ್ ಕಂಟಿನ್ಯೂ ಆಗಿರ್ತೈತಿ. ರಿಟೈರ್ ಆಗೋದ್ರಿಂದ ಇನ್ನು ಉಳಿದವ್ರು 3 ಮಂದಿ ಕಂಪನಿ ಕ್ಲೋಸ್ ಮಾಡ್ಕೊಂಡು ಹೋಗಂಗಿಲ್ಲ. ನೀವು ಹೋಗ್ತಾ ನಾವು ನಡೆಸ್ತೇವೆ ಅಂತಾರ. ಫರ್ಮ್ ಕ್ಲೋಸ್ ಆಗೋದಿಲ್ಲ. ಇಟ್ ಇಸ್ ನಾಟ್ ಎ ಡಿಸಲ್ಯೂಷನ್ ಆಫ್ ಫರ್ಮ್, ಇಟ್ ಇಸ್ ಓನ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಅದಕ್ಕೆ ಯಾಕಂತೇವೆ ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಅಂದ್ರೆ ದೇರ್ ವಿಲ್ ಬಿ ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ, either increase or decrease in the profit sharing ratio of existing partners as a result of either admission of partner or retirement of partner or death of partner. ಈ ಆಲ್ಟರೇಷನ್ ಆಗೋದ್ರಿಂದ ನಾವು ಟೆಂಪರರಿಲಿ ಅಕೌಂಟ್ಸ್ ಆಫ್ ದ ಫರ್ಮ್ ಅನ್ನ ಕ್ಲೋಸ್ ಮಾಡ್ತೇವೆ. ಅಕೌಂಟ್ಸ್ ಆಫ್ ದ ಫರ್ಮ್ ಅನ್ನ ಕ್ಲೋಸ್ ಮಾಡ್ತೇವೆ. ರಿಯಲೈಸೇಷನ್ ಅಕೌಂಟ್ ಹಾಕ್ತೇವೆ, ಕ್ಯಾಪಿಟಲ್ ಅಕೌಂಟ್ ಹಾಕ್ತೇವೆ. ಹಾಕಿ ಏನ್ ಮಾಡ್ತೇವೆ? ಪ್ರಾಫಿಟ್ ಅನ್ನ ಮತ್ತೊಂದನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಕೊಟ್ಟು ಕಳಿಸ್ತೇವಲ್ಲ, ಅದಕ್ಕೆ ಅಕೌಂಟ್ ಟೆಂಪರರಿ ಕ್ಲೋಸ್ ಆಗ್ತಾವಲ್ಲ, ಅದಕ್ಕೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತೇವೆ. ಅದನ್ನ ಮತ್ತೆ ಇಮಿಡಿಯೇಟ್ಲಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಏನ್ ಮಾಡ್ತಾರೆ ಕಂಪ್ನಿಯನ್ನ ಫರ್ಮ್ ಅನ್ನ ಕಂಟಿನ್ಯೂ ಮಾಡೋದ್ರಿಂದ ಅದು ಡಿಸಲ್ಯೂಷನ್ ಆಫ್ ಫರ್ಮ್ ಆಗೋದಿಲ್ಲ. ಇಲ್ಲಿವರೆಗೆ ನೀವು PUC ಅಲ್ಲಿ ಕಲ್ತಿದ್ದು. ಈಗ ನಾವು ಕಲಿಯಾಕತ್ತಿದ್ದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಯಾಕಂದ್ರೆ ಇಲ್ಲಿ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆಫ್ ಪಾರ್ಟ್ನರ್ ಆದ್ರೆ ಇದರ ರಿಸಲ್ಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆಗೋದಿಲ್ಲ. ಫರ್ಮ್ ಇಸ್ ಗೋಯಿಂಗ್ ಟು ಬಿ ಕಂಟಿನ್ಯೂಡ್. ಅಕಸ್ಮಾತ್ ಇದ್ದ ಪಾರ್ಟ್ನರ್ ಯಾವರೊಬ್ಬ ಇನ್ಸಾಲ್ವೆಂಟ್ ಆದ ಅಂತ ಹೇಳಿರಿ, ಔಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಎನಿಬಡಿ ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್. ಎನಿಬಡಿ ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಅಂದ್ರೆ ಏನು? ಇನ್ಸಾಲ್ವೆನ್ಸಿ ಅಂದ್ರೆ ಏನು? ವಾಟ್ ಈಸ್ ಇನ್ಸಾಲ್ವೆನ್ಸಿ? ಸಾಲ್ವೆನ್ಸಿ ಪೊಸಿಷನ್ ಅಂತ ಕರಿತೇವಲ್ಲ, ಏನ್ ಹಂಗಂದ್ರೆ? ವೆರಿ ಸಿಂಪಲ್. ಇನ್ಸಾಲ್ವೆನ್ಸಿ ಪೊಸಿಷನ್ ಅಂದ್ರೆ ಏನು ಅಂತಂದ್ರೆ ಅದ ಕನ್ನಡದಲ್ಲಿ ದಿವಾಳಿಕೋರ ಅಂತ ಕರಿತೀವಿ. ಸೊ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಇನ್ಸಾಲ್ವೆನ್ಸಿ ಅಂದ್ರೆ ಏನು? ಡೆಫಿನೇಷನ್ ಏನು? ವಾಟ್ ಈಸ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಇನ್ಸಾಲ್ವೆನ್ಸಿ ಅಂದ್ರೆ ಯಾರಿಗೆ ತಾನು ಮಾಡಿದ ಸಾಲವನ್ನ ತೀರಿಸಲಿಕ್ಕೆ ಆಗೋದಿಲ್ವೋ, ದ ಪರ್ಸನ್ ಹೂ ಇಸ್ unable to discharge his debt, or the person whose debts are more than his liabilities, whose liabilities are more than his assets. ಆತನ ಅಸೆಟ್ಸ್ ಕಿಂತ ಆತನ ಲಯಬಿಲಿಟಿ ಹೆಚ್ಚಿತ್ತು ಅಂದ್ರೆ, ಸಪೋಸ್ ಅವನೆಲ್ಲ ಬಂಗಾರ, ಹೊಲ, ಬಿಲ್ಡಿಂಗು ಎಲ್ಲಾ ಮಾರಿದ್ರು 10 ಕೋಟಿ ರೂಪಾಯಿ ಇತ್ತು ಅಂತ ಹೇಳಿರಿ.
ಅವನ ಸಾಲ 20 ಕೋಟಿ ಇತ್ತು ಅಂತ ಹೇಳಿ. ಸೊ ಏನಾಗ್ತಿಲ್ಲಿ ನಾವು ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್, ಲಯಬಿಲಿಟಿ ಇಸ್ ಮೋರ್ ದನ್ ಅಸೆಟ್. ಏನಪ್ಪ ನಾರ ಏನ್ ಮಾಡ್ಲಿ, ಸಾಲಗಾರ ಬಂದು ಕೇಳಕತ್ರಿ ಏನಂತ ನಾವು, ನಾರ ಏನ್ ಮಾಡ್ಲಿಪ್ಪ, ನನ್ನ ಆಸ್ತಿ ತಗೋರಿ. ಒಟ್ಟ ಆಸ್ತಿ ಮಾಡಿದ್ರಿ ಎಷ್ಟಾಯ್ತು, 10 ಕೋಟಿ ಆಯ್ತು. ಇವನ್ ಸಾಲ ಎಷ್ಟೈತಿ, 20 ಕೋಟಿ. ಇನ್ನು 10 ಕೋಟಿ ನಾ ಏನ್ ಮಾಡ್ಲಿ, ಮುಗ್ದ ಬಿಟ್ಟೈತಿ ನನ್ ಕತಿ. ಹೋಗ್ರಿ ಕೋರ್ಟ್ಗೆ ಇನ್ಸಾಲ್ವೆಂಟ್ ಡಿಕ್ಲೇರ್ ಮಾಡ್ರಿ. ನಾನು ಒಮ್ಮೆ ವಾಲಂಟರ್ಲಿ ಕೋರ್ಟಿಗೆ ಇನ್ಸಾಲ್ವೆಂಟ್ ಡಿಕ್ಲೇರ್ ಮಾಡ್ರಿ ಅಂತ ಹೋದ್ನಂದ್ರ ಕೋರ್ಟ್ ಎಲ್ಲ ಕುಲಂಕಷ ವಿಚಾರ ಮಾಡ್ತೈತಿ. ಹೌದಪ್ಪ ಏನ ಕೋರ್ಟಿಗೆ ಬಂದಾನ, ಅವಂದೇನೋ ಸಾಲ ಭಾಳ ಆಗೈತೆ ಅಂತ, ಅವನ ಆಸ್ತಿ ಏನೇನೋ ಡಿಕ್ಲೇರ್ ಮಾಡ್ಯಾನ. ಹೌದು, ಕೋರ್ಟ್ ಹೇಳ್ತತಿ ಸಾಲಗಾರರಿಗೆ ಅವ್ನ್ ಒತ್ತಾಯ ಮಾಡ್ಬೇಡ್ರಿ, ಅವ್ ಹೇಳ್ಕೊಂಡ್ಬಿಟ್ಟಾನ ನನ್ನ ಹತ್ರ ಏನಿಲ್ಲ ಸಾಹೇಬ್ರ ಅಂದಾನ, ನನ್ನ ಹತ್ರ ಆಸ್ತಿ ಇಷ್ಟ ಐತಿ, ಅಷ್ಟು ನೀವು ತಗೋರಿ, ನೀವು ಮಾರಸ್ರಿ, ಏನೈತಿ ಅದ್ರಾಗ ಬಂದಿದ್ದು ನನಗೆ ಏನು 1 ರೂಪಾಯಿ ಕೊಡಾಕ್ ಹೋಗ್ಬೇಡ್ರಿ, ಒಟ್ಟು ಸಾಲಗಾರಿಗೆ ಕೊಡ್ರಿ, ಕೊಟ್ಟ ಮೇಲೆ ಉಳಿತಂದ್ರ ನನ್ನ ಹತ್ರ ಏನಿಲ್ರಿ, ಜಳ ಅಂತಂದ್ರೆ ಅವಾಗ ಅವ ಡಿಕ್ಲೇರ್ಡ್ ಎಡ್ಜೆಡ್ಜ್ಡ್ ಇನ್ಸಾಲ್ವೆಂಟ್ ಅಂತ ಕರಿತೇವೆ ನಾವು. ಯಾರಿಂದ ಎಡ್ಜೆಡ್ ಕೋರ್ಟ್ ಡಿಕ್ಲೇರ್ ಮಾಡಿಬಿಡುತ್ತೆ ಅವಂಗ ಈಸ್ ಇನ್ಸಾಲ್ವೆಂಟ್ ಡಿಕ್ಲೇರ್ ಮಾಡ್ತು. once the court is declared him as insolvent, ಯಾವ ಸಾಲಗಾರನು ಅವನ ಮನೆಗೆ ಬಂದು ವಸೂಲಿಗೆ ಬರುವಂಗಿಲ್ಲ. ಅವಾಗ ನಾನು ರೊಕ್ಕ ಅಂತ ಮನೆಗೆ ಬರೋಂಗಿಲ್ಲ, ಕೋರ್ಟ್ ಹೇಳ್ಬಿಟ್ಟೈತಿ ಇನ್ಸಾಲ್ವೆಂಟ್, ಅವನ ಮನೆಗೆ ಹೋಗ್ಬೇಡ್ರಿ ಅಂತ ಮುಗೀತಲ್ಲಿ, ಬಗೆಹರಿತಲ್ಲಿ ಇನ್ಸಾಲ್ವೆಂಟ್. ಹಿಂಗ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಯಾವ್ದಾದ್ರು ಒಬ್ಬ ಪಾರ್ಟ್ನರು ಅಥವಾ 3 ಮಂದಿ ಒಳಗೆ ಇಬ್ರು, 3 ಮಂದಿಗೆ 3 ಮಂದಿನೂ ಎನಿ ಸಿಚುವೇಶನ್ all partners, sometimes all partners may become insolvent, ಅಥವಾ sometimes only one person become insolvent, rest others are solvent. ಹಿಂಗೇನೋ ಕ್ವಶನ್ ಇರುತ್ತೆ. ಒಷ್ಟೂರವರ ದಿವಾಳಿ ಆಗ್ಲಿ, ಅದ್ರಾಗ ಒಬ್ಬವರ ದಿವಾಳಿ ಆಗ್ಲಿ, ಏನಾದ್ರೂ ಫರ್ಮ್ ಗೆಟ್ ಡಿಸಾಲ್ವ್ಡ್. ಅವಾಗ ಫರ್ಮ್ ಡಿಸಾಲ್ವ್ ಆಕತ್ತೆ, ಕಂಟಿನ್ಯೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅನ್ನೋದು ಹೇಳ್ತೇನೆ, ಯಾಕೆ ಆಗೋದಿಲ್ಲ ಅಂತ ಹೇಳ್ತೇನೆ. ಈಗ ಎ ಬಿ ಸಿ ಡಿ 4 ಮಂದಿ ಇದ್ರು, ಡಿ ಏನಾದ ಇನ್ಸಾಲ್ವೆಂಟ್ ಆದ ಅಂತೇಳಿ ಡಿಕ್ಲೇರ್ ಆಯ್ತು. ಇನ್ನು 3 ಮಂದಿ ಹೋದ್ರಿ ಇಲ್ಲಿ ಇವ್ರು 3 ಮಂದಿ ಕೂಡಿ ನಾವು ಬರೋಬರ್ ಇದೇವ್ರಪ್ಪ, ನಾವು ಫಾರ್ಮ್ ಮಾಡಿಸ್ತೇವೆ, ಇದೆ ಇನ್ ದ ನೇಮ್ ಆಫ್ ದ ಸೇಮ್ ಎಕ್ಸಿಸ್ಟಿಂಗ್ ಫಾರ್ಮ್ ನೇಮ್ ವಿ ವಿಲ್ ರನ್ ದ ಬಿಸ್ನೆಸ್ ಅಂತ ಹೇಳಿದ್ರ ಅಂತ ತಿಳಿರಿ ಅವ್ರು. ಇವ್ರು ಹೇಳ್ಬೋದು, ಮಂದಿ ಇವ್ರು ನೋಡಿ ವ್ಯವಹಾರ ಮಾಡೋದಿಲ್ಲ, ಗೊತ್ತಿರಲಿ. ಅವ್ರ ಕಡೆ ಇದ್ದಾವ ಆಲ್ರೆಡಿ ಒಬ್ಬ ದಿವಾಳಿ ಆಗ್ಯಾನ, ಇವ್ರದ್ದು ಏನೈತಿ ಅನ್ನೋ ಗೊತ್ತಿಲ್ಲ, ಇವ್ರ ಕೆಲಸ ಆಗೋದಿಲ್ಲ, ಇವ್ರ ನೋಡಿ ವ್ಯವಹಾರ ಅಂದ್ರೆ these remaining solvent partners would not have any kind of morality to run the business in the same firm, because one of his partners has become insolvent. So they ಬಿಡ್ತದೆ. ಒಂದು ಮನ್ಯಾಗ ಒಬ್ಬ ಯಾವ ಕುಡಕಿದ್ನ ಅಂತ ಹೇಳಿರಿ, ಒಬ್ಬ 4 ಮಂದಿ ಅಣತ್ಕೊಂಡು ಕೂಡಿದ್ದು ಮನ್ಯಾಗ ಒಬ್ಬ ಕುಡಕಿದ್ನ ಅಂತ ಹೇಳಿ, ದಿನ ಮುಂಜಾನೆ ತಂದು ಕುಡ್ದು ಅಡ್ಯಾಡ್ತಿದ್ನ ಅಂತ ಹೇಳಿರಿ. ಇನ್ನು 3 ಮಂದಿ ಎಷ್ಟು ಚಲೋ ಅದಾರಂದ್ರು ಮಂದಿ ಅವ್ರ ಬಗ್ಗೆ ಒಂದಿಷ್ಟು ಸಂಶಯ ಮಾಡ್ಯ ನೋಡ್ದತಿ. ಅವ್ ಯಾರವ ಅಂತ ಕೇಳಿದ್ರ 24 ತಾಸು ಕುಡ್ದು ಅಡ್ಯಾಡ್ತಾನಲ್ಲವ, ಅವ್ರ ತಾಮಿವ ಅಂತಾರ. ಮುಂದೇನ್ ಮಾಡೋರು, ನೀವು ಚಲೋನ ಅದಾನ ಪಾಪ, ಇವಂದ ಏನು ತಪ್ಪಿಲ್ಲ ಬಾ, ಆದ್ರೆ ಇವಂಗ ಏನ್ ಟ್ಯಾಗ್ ಮಾಡ್ತಾರ, ಏನ್ ಮಾಡ್ತಾರ ಇವಂಗ ಕುಡುಕಗ ಚಲೋ ಇದ್ದವನ್ ಟ್ಯಾಗ್ ಮಾಡೋದಿಲ್ಲ. ಇವ್ ಯಾರು ಕುಡುಕಂತ ಕೇಳಿದ್ರ ಒಬ್ಬ ಅವ್ರ ಮನ್ಯಾಗ ಚಲೋ ಅದನಲ್ಲೋ ಇಂಥವನಲ್ಲ ಅವ ಯಾವ ಅಂತ ಕೇಳ್ತಾರ. ಚಲೋ ಇದ್ದಾವ ಮಂದಿಗೆ ಗೊತ್ತಾಗೋದಿಲ್ಲ, ಇಂಥ ಯಾವೊಬ್ಬ ಅಬ್ನಾರ್ಮಲ್ ಇವ್ ಮಂದಿ ಭಾಳ ಗೊತ್ತಿರ್ತಾನ, ಅದಕ್ಕೆ ಇವನ್ ಹೆಸರಲ್ಲಿ ಅವ್ರನ್ನ ಗುರ್ತಿಸ್ತಾರ ಅವ್ರು. ಅವ ಕುಡ್ದಾಡ್ತಾನಲ್ಲೋ, ಪೆಟ್ಟಾಗ ಓದಾಡ್ತಿರ್ತಾನಲ್ಲ, ಅವ್ ತಮ್ಮ ನೋಡಿ ಏನ್ ಮಾಡೋರು, ನೀವು ಕುಡ್ದಿಲ್ಲ ಬಿಟ್ಟಿಲ್ಲ, ಆರಾಮ್ ಚಲೋ ಅದ ದುಡಿತಾನ, ಎಲ್ಲ ದುಡಿತಾನ, ಆದ್ರ ಬ್ರ್ಯಾಂಡ್ ನೇಮ್ ಅವ್ನ್ ದುಡಿ ಹೋಗ ಅವ್ಗೇನ್ರ ಕೆನೆ ಪನೆ ಕೊಡಾಕ್ ಬಂದ್ರ ಅಂತ ಹೇಳಿರಿ, ಅವ್ರನ್ನ ಒಬ್ಬ ಭಾಳ ಕುಡ್ದಾಡ್ತಾನ್ರಿ, ಇವ್ರದೇನ್ರಿ ಇವ್ರದೇನ್ ಗೊತ್ತಿಲ್ಲಪ್ಪ, ಅವ್ರನ್ನ ಮಾತ್ರ ಭಯಂಕರ ಕುಡಿತಾನ ಅಂದ್ರೆ ಮಾತ್ ಹೆಣ್ಮನ್ ಮಾಡ್ತಾರ, ಇವ್ ಹೆಂಗದಾನ ಹೋಗ್ಲಿ ಬಿಡಪ್ಪ ಅಂತಾರ. ದಿಸ್ ಇಸ್ ಹೌ ಅಫೆಕ್ಟ್. ಇದಕ್ಕೆ ನಾವು ಅಂಬ್ರೆಲಾ ಬ್ರ್ಯಾಂಡಿಂಗ್ ಅಂತ ಕರಿತೇವೆ. ಅಂಬ್ರೆಲಾ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ನಲ್ಲಿ ಅಂಬ್ರೆಲಾ ಬ್ರ್ಯಾಂಡಿಂಗ್ ಭಾಳ ಚಲೋ ಅಡ್ವಾಂಟೇಜ್ ಇದ್ರೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಇವು. ಅದ್ರಾಗ ಯಾವ್ದಾರ ಒಂದು ಪ್ರಾಡಕ್ಟ್ ಫೇಲ್ ಆತಂದ್ರೆ ಇನ್ನು ಉಳಿದ ಪ್ರಾಡಕ್ಟಿಗೆ ಅಫೆಕ್ಟ್ ಆಗ್ತದೆ. ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ದ ಅದರ್ ಪ್ರಾಡಕ್ಟ್. ಮಾರ್ಕೆಟಿಂಗ್ ನಲ್ಲಿ ಅಂಬ್ರೆಲಾ ಬ್ರ್ಯಾಂಡಿಂಗ್ ನೊಳಗ ಎಷ್ಟು ಅಡ್ವಾಂಟೇಜಸ್ ಅದಾವೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಅದಾವ. ಒಂದ ಬ್ರ್ಯಾಂಡ್ ನೇಮ್ ನೊಳಗ ಒಂದು 100 ಪ್ರಾಡಕ್ಟ್ ಮಾರ್ತಿದ್ರೆ ಅಂತ ಹೇಳಿರಿ ನೀವು, 100 ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ಭಯಂಕರ ಸೇಲ್ ಆಕೈತಿ ನಿಮ್ದು. ಯಾಕೆ? ಬ್ರ್ಯಾಂಡಿಂಗ್ ಹಳೇದಿರ್ತೈತಿ. ಬ್ರ್ಯಾಂಡಿಂಗ್ ಅದು ಇದ ಕಂಪನಿ ಇದ್ರಿ, ಇದು ಹೊಸ ನೋಡ್ರಿ ಈ ಕಂಪನಿ ಇದ್ರೆ
ಕಣ್ಣು ಮುಚ್ಚೋರಿ ಆ ಕಂಪ್ನಿ ಏನ್ ಯಾರು ವಿಚಾರ ಮಾಡೋಂಗ ಅಂಬ್ರೆಲಾ ಬ್ರ್ಯಾಂಡಿಂಗ್ ಅಡ್ವಾಂಟೇಜ್ ಅದ್ರ ಒಂದ್ ಯಾವ ಡಿಫೆಕ್ಟ್ ಬರ್ಲಿ ಜನ ಪೀಪಲ್ ಸ್ಟಾರ್ಟ್ ಟಾಕಿಂಗ್ ಇದ್ರ ಮೊನ್ನೆ ಅದು ಇಂಥದ್ದು ಹಲ್ಲಿನ ಪುಡಿ ಸರಿ ಬಂದಿದ್ದಿಲ್ರಿಪ್ಪ ಅದು ನಾವು ಹಂಗ ಅದು ಭಾಳ ಚಲೋ ಅಂತ ತಗೊಂಡ್ವಿ ಯಾಕ ಇತ್ತಿತ್ಲಾಗ ಆ ಕಂಪ್ನಿ ಪ್ರಾಡಕ್ಟ್ ಸರಿ ಬರೋಲ್ರಿಪ್ಪ ಒಂದ ಸರಿ ಬಂದಿರಂಗಿಲ್ಲ ಅವಂಗ ಹೇಳಾವ ಒಟ್ಟುನು ಹೇಳ್ಬಿಡ್ತಾನ ಯಾಕ ಕಂಪ್ನಿ ಪ್ರಾಡಕ್ಟ್ ಇತ್ತಿತ್ಲಾಗ ಸರಿ ಬರೋಲ್ರಿಪ್ಪ ಮೊದ್ಲಂಗ ಇಲ್ಲದ ಯಾಕಂದ್ರೆ ಅವ್ನ ಎಕ್ಸ್ಪೀರಿಯನ್ಸ್ ಒಂದ್ ಪ್ರಾಡಕ್ಟ್ ಅಷ್ಟ ಕೆಟ್ಟ ಬಂದಿರ್ತದ ಅವ್ನ ರಿಮೈನಿಂಗ್ 9 ಆರ್ ಗುಡ್ ಆದ್ರೆ ಒಂದ್ ಕೆಟ್ಟ ಅಂದ್ರೆ ಇಟ್ ವಿಲ್ ಅಫೆಕ್ಟ್ ಆನ್ ಅದರ್ ಪ್ರಾಡಕ್ಟ್ಸ್ ಆಲ್ಸೋ ವಿಚ್ ಆರ್ ಡೂಯಿಂಗ್ ವೆರಿ ಫ್ಯಾಂಟಾಸ್ಟಿಕ್ ರೇಂಜ್ ಅಂಬ್ರೆಲಾ ಬ್ರ್ಯಾಂಡಿಂಗ್ ಅಡ್ವಾಂಟೇಜ್ ಎಷ್ಟು ಇಫೆಕ್ಟಿವ್ ಇದೆಯೋ ಅಷ್ಟೇ ಅದರ ಡಿಸ್ಅಡ್ವಾಂಟೇಜ್ ಇರುತ್ತೆ ಹಂಗೆ ಇದು ಒಬ್ಬ ಇನ್ಸಾಲ್ವೆಂಟ್ ಆದ ಅಂದ್ರೆ ಅದು ಇಟ್ ಅಫೆಕ್ಟ್ಸ್ ಆನ್ ದ ಹೋಲ್ ಫಾರ್ಮ್ ಅವಾಗ ಇನ್ನು ನಾವು ಈ ಊರಾಗ ಈ ಮಾರ್ಕೆಟ್ನ್ಯಾಗ ಇದ ಫಾರ್ಮ್ನಾಗ ಬಿಸ್ನೆಸ್ ಮಾಡೋದ್ರೊಳಗೆ ಅರ್ಥ ಇಲ್ಲ ವಿ ಹ್ಯಾವ್ ಟು ಶಟ್ ಡೌನ್ ದ ಸೆಕ್ಟರ್ಸ್ ಆಫ್ ದ ಫಾರ್ಮ್ ಬಿಕಾಸ್ ಒನ್ ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್ ಅಂತ ತಿಳಿದು ಟೋಟಲ್ ಫಾರ್ಮ್ನ ಕ್ಲೋಸ್ ಮಾಡ್ತಾರೆ ಅವರು ದಟ್ ಈಸ್ ಕಾಲ್ಡ್ dissolution of partnership firm as a result of what as a result of insolvency of partners what ನೆನಪಿಟ್ಟುವರಿ ಈಗ dissolution of partnership takes place as a result of admission partnership ಅಷ್ಟೇ ಅದು ಫಾರ್ಮ್ ಅಲ್ಲ partnership ಅಷ್ಟೇ ಅಂದ್ರೆ ಏನರ್ಥ change or alteration in the profit sharing ratio as a result of either admission or retirement or the death of the partner ಅಲ್ಲಿ ಆಗೋದು ಏನು ಬರೇ dissolution of partnership ಅಷ್ಟೇ ಅದು firm will be continued even after admission of new partner even after retirement of existing partner or death of the existing partner firm is going to be continued but whereas in case of insolvency if one partner or two partners or all partners have become insolvent there won't be any chance of continuation of the firm that is why it is called as dissolution of partnership firm due to insolvency of partner ನಾವು ಕಲಿಯೋದು ಏನಂದ್ರೆ ಈಗ dissolution of partnership firm when partners become insolvent reason only and only one reason for a dissolution of partnership firm in this chapter we are going to learn ಏನಂದ್ರೆ it is not due to admission it is not due to retirement it is not due to death of the partner it is only due to insolvency of the partner that is why dissolution of partnership firm takes place when dissolution of partnership firm takes place as a result of insolvency of the partner how the accounts of the firm is to be closed ಫಾರ್ಮ್ ಅಕೌಂಟ್ಸ್ ಅನ್ನು ಹೆಂಗ್ ಕ್ಲೋಸ್ ಮಾಡಬೇಕು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಆದಾಗ ಅದು ಯಾವ ಕಾರಣಕ್ಕಾಗಿ ಯಾವುದರ ಪಾರ್ಟ್ನರ್ ದಿವಾಳಿ ಆದ ಕಾರಣದಿಂದ ಪಾರ್ಟ್ನರ್ಶಿಪ್ ಫಾರ್ಮ್ ಡಿಸಾಲ್ವ್ ಆದಾಗ ನಾವು ಯಾವ ರೀತಿಯಾದಂತಹ ಲೆಕ್ಕದ ಪುಸ್ತಕಗಳನ್ನ ಕ್ಲೋಸ್ ಮಾಡಬೇಕು ಅನ್ನೋದನ್ನ ಈ ಚಾಪ್ಟರ್ನಲ್ಲಿ ಕಲಿತೇವೆ ಅರ್ಥ ಆಯ್ತಾ ನಿಮಗೆ ಥಿಯರಾಟಿಕಲ್ ಆಸ್ಪೆಕ್ಟ್ ಇದ್ರ ಬ್ಯಾಕ್ಗ್ರೌಂಡ್ ಅರ್ಥ ಆಯ್ತಾ ಏನು ಅಂತ ಏನು ಇಫ್ ಅಟ್ ಆಲ್ ಪಾರ್ಟ್ನರ್ಶಿಪ್ firm gets dissolved due to insolvency of the partner ಯಾವುದರ ಒಬ್ಬ ಪಾರ್ಟ್ನರ್ ದಿವಾಳಿ ಆದ ಕಾರಣದಿಂದ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ ಆಯಿತು ಅಂದ್ರೆ ಆ ಸಂದರ್ಭದಲ್ಲಿ ಆಸ್ ಅನ್ ಅಕೌಂಟೆಂಟ್ ಹೌ ಐ ಶುಡ್ ಕ್ಲೋಸ್ ದ ಅಕೌಂಟ್ಸ್ ಆಫ್ ದ ಡಿಸಾಲ್ವ್ಡ್ ಫರ್ಮ್ ಅನ್ನೋದನ್ನ ಕಲಿಯೋದು ಈ ಚಾಪ್ಟರ್ದ ಮುಖ್ಯ ಉದ್ದೇಶ ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದಿಸ್ ಚಾಪ್ಟರ್ ಈಸ್ ಹೌ ಟು ಕ್ಲೋಸ್ ದ ಬುಕ್ಸ್ ಆಫ್ ಅಕೌಂಟ್ of the firm which has been dissolved due to insolvency of the partner. I hope all of you understood. Concept ನಿಮಗೆ ಅರ್ಥ ಆಗಿರಬಹುದು ಅಂತ ತಿಳ್ಕೊಂಡು ಅರ್ಥ ಆಗಿದೆಯಾ ಮೋಸ್ಟ್ಲಿ ಇವತ್ತು ಟೈಮ್ ಭಾಳ ತಗೊಂಡೆ ಅಂತ ತಿಳ್ಕೊಂಡೆ ನಾನು ಉಳಿತು ಹಂಗೇನಿಲ್ಲ ಒಂದು 50 ನಿಮಿಷ ಆಗಿದೆ tomorrow again at 6:30 or 30 ಸೇರೋಣ ನಾಳೆ ಮುಂದಿನ ಆಸ್ಪೆಕ್ಟ್ ಹೇಳ್ತೇನೆ ನಾಳೆ ಏನಂತ ಇವತ್ತು ಸುಮ್ಮನೆ ಇದು ಬಹಳ ತೀರಾ ಬೇಸಿಕ್ ಹೇಳಿದ್ದೇನೆ ಇವತ್ತಿನ ಚಾಪ್ಟರ್ ಇಟ್ ಇಸ್ ಬಹಳ ಬೇಸಿಕ್ ಹೇಳಿದ್ದೇನೆ ನಿಮಗೆ
ನಾಳೆ ಈ ಚಾಪ್ಟರ್ದ ಮುಂದಿನ ಹಂತ ಏನನ್ನು ಹೇಳ್ತೇನೆ. ನಾಳೆ ಒಂದು ದಿವಸ ನಿಮಗೆ ಥಿಯರಿ ಆಗ್ಬೋದು, ಬಟ್ ಥಿಯರಿ ಚಲೋ ಕಲಿಸ್ತಾರೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಭಾಳ ಈಸಿ ಆಗುತ್ತೆ. ಭಾಳ ಈಸಿ ಆಗುತ್ತೆ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ. ಥಿಯರಿ ಚೆನ್ನಾಗಿ ಕಲೀರಿ. ಯು ಹ್ಯಾವ್ ಟು ಲರ್ನ್ ಥೆರಟಿಕಲ್ ಆಸ್ಪೆಕ್ಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಆಫ್ ದ ಅಕೌಂಟಿಂಗ್. ಥೆರಟಿಕಲ್ ಆಸ್ಪೆಕ್ಟ್ ಅನ್ನು ಚೆನ್ನಾಗಿ ಕಲ್ತ್ರೆ ಅಂದ್ರೆ ಅದರ ಲಾಜಿಕಲ್ ಬ್ಯಾಕ್ಗ್ರೌಂಡ್ ಅನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವಾಗ ನಿಮಗೆ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಏನೂ ಸಮಸ್ಯೆ ಆಗಲ್ಲ. ಸುಮ್ಮನೆ ಟೇಕ್ ಡೌನ್ ಪ್ರಾಬ್ಲಮ್ ಅಂದ್ಬಿಟ್ಟು ಬರೀ ಜರ್ನಲ್ ಎಂಟ್ರಿ ಬರೆಸಿಬಿಟ್ಟು ಫಾರ್ಮೆಟ್ ಬರೆಸ್ಬಿಟ್ಟು ಮಾಡಿದ್ರೆ ಅದು ಬಹಳಟಿಂಗ್ ಆಗುತ್ತೆ. ಅದು ಬೇಡ, ಅದು ಬೇಡ. ಒಂದೆರಡು ತಾಸು ಬೇಕಾದ್ರೆ ಥಿಯರಿ ಚೆನ್ನಾಗಿ ಮಾಡೋಣ. ಕಾನ್ಸೆಪ್ಚುಲಿ ಕ್ಲಿಯರ್ ಮಾಡ್ಕೊಡ್ರಿ. ನಿಮಗೆ ಮುಂದೆ ಅದು ಎಲ್ಲ ಎಕ್ಸಾಮಿಗೂ ಬರುತ್ತೆ. ನಾ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದ್ರಿಂದ ನಿಮಗೆ ನಾಳೆ ಕಾಮರ್ಸ್ ರಿಲೇಟೆಡ್ ಯಾವುದೇ ಎಕ್ಸಾಮ್ ಇದ್ರೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವು ಕಂಪ್ನಿ ಸೆಕ್ರೆಟರಿ ಸಿ ಎ ಮತ್ತೊಂದು ಹಿಂಗೆ ಬಂದಾಗೂ ಇವೆಲ್ಲ ನಿಮ್ಗೆ ಎಲ್ಲೆಲ್ಲೂ ಹೆಲ್ಪ್ ಆಗ್ತಿರ್ತಾವೆ. ಕಂಪ್ನಿ ಅಕೌಂಟ್ಸ್ ಬಗ್ಗೆ ಎಲ್ಲ ಹೆಲ್ಪ್ ಆಗ್ತಿರ್ತಾವೆ. ಅದಕ್ಕೆ ಜಸ್ಟ್ ನಿಮ್ಗೆ ಇವತ್ತೇನು ಅವಶ್ಯಕತೆ ಇದೆ ಅಷ್ಟರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರ್ತೇನೆ. ಗುಡ್ ವಿಲ್ ಕಾನ್ಸೆಪ್ಟ್ ಅರ್ಥ ಆಯಿತು, ರಿಟೈರ್ಮೆಂಟ್ ಕಾನ್ಸೆಪ್ಟ್ ನೀವೆಲ್ಲ ಪ್ರಾಬ್ಲಮ್ ಮಾಡಿರಿ. ಬಟ್ ಯಾಕೆ ಮಾಡಿದ್ದಾರೆ, ಯಾಕೆ ಗುಡ್ ವಿಲ್ ಕೊಡಬೇಕು, ಯಾಕೆ ತರಬೇಕು, ಯಾಕೆ ಇವೆಲ್ಲ ಲಾಜಿಕ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್ ನಿಮಗೆ ಗೊತ್ತಾಗಿರ್ತೈತೆ ಎಲ್ಲೋ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಟ್ರೈ ಟು ಲರ್ನ್ ಹೌ ದಿಸ್ ಈಸ್, ವೈ ದಿಸ್ ಈಸ್. ಹೌದಾ? ಯಾಕೆ, ಹೇಗೆ ಅಂತ ಪ್ರಶ್ನೆ ನೀವೇ ಹಾಕ್ಕೋಬೇಕು. ಅಂದಾಗ ಆ ಲಾಜಿಕ್ ಅರ್ಥ ಆಗುತ್ತೆ. ಆಯ್ತಾ? ಸೊ ವಿ ಮೀಟ್ ಟುಮಾರೋ at 6:30. ಸೇಮ್ ಟೈಮ್ 6 PM ಬೇಡ, 6:30 ಮಾಡೋಣ. 6:30 ಯಾಕೆ 6:30 ಏನಾದರೂ ಪ್ರಾಬ್ಲಮ್ ಇದೆಯಾ? 6:30 ಏನಾದರೂ ಪ್ರಾಬ್ಲಮ್ ಇದೆಯಾ? ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಐದರ್ 6 or 6:30. Anyway, you are in at your residence. ಓಕೆ, ನೀವು ಇರೋ ಜಾಗದಲ್ಲಿ ಇರ್ತೀರಿ. 6:30 ಇರಲಿ. 6 I cannot have. Problem is 6 I can't have the class. ಆಯ್ತಾ? ಅಂಜು ಮಾರ್ಯಾಳ್ ಕೇಳಿದೆಯಮ್ಮ? ಓಕೆ. Shall we meet tomorrow? 6:30, not 6. It is 6:30. ನಾಳೆ ಮತ್ತೆ ಮೆಸೇಜ್ ಬರುತ್ತೆ, ಲಿಂಕ್ ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಬಾಯ್, ಗುಡ್ ನೈಟ್.